أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆಯ ವಿವರಣೆ ನಡೆಯುತ್ತಿದೆ. ಕಳೆದ ಖುತಬಗಳಲ್ಲಿ ದೈವಿಕ ಪ್ರೇಮದ ಬಗ್ಗೆ ಪ್ರಸ್ತಾಪಿಸಲಾಗುತ್ತಿತ್ತು. ಈ ವಿಷಯದ ಕುರಿತಾಗಿಯೇ ಇಂದು ಇನ್ನೂ ಹೆಚ್ಚಿನ ವಿಷಯಗಳನ್ನು ವಿವರಿಸುತ್ತೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆರಾಧನೆಯ ರೀತಿ ಮತ್ತು ಅದರ ಸೌಂದರ್ಯದ ಬಗ್ಗೆ ಮೊದಲು ಸ್ವಲ್ಪ ವಿವರಿಸಲಾಗಿತ್ತು. ಇಂದು ಹದೀಸುಗಳ ಹಿನ್ನೆಲೆಯಲ್ಲಿ ಹಾಗೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸತ್ಯಸಂಧ ದಾಸರಾದ ಹಜರತ್ ಮಸೀಹ್ ಮೌದ್ ಇಸ್ಲಾಂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ಥಾನಮಾನ ಮತ್ತು ದೈವಿಕ ಪ್ರೇಮದ ಚಿತ್ರಣವನ್ನು ಹೇಗೆ ನೀಡಿದ್ದಾರೆ ಎಂಬುದರ ಉಲ್ಲೇಖಗಳು ಇವೆ. ಒಂದು ವರದಿಯಲ್ಲಿ ಹಜರತ್ ಹುಝೈಫಾ ರಜಿಯಲ್ಲಾಹು ಅನ್ಹು ಹೀಗೆ ವಿವರಿಸುತ್ತಾರೆ: ನಾನೊಂದು ರಾತ್ರಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ನಮಾಜ್ ನಿರ್ವಹಿಸಿದನು. ಅವರು ಸೂರಾ ಅಲ್ ಬಕರದಿಂದ ಆರಂಭಿಸಿದರು. 100 ಆಯತುಗಳ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರುಕು ಮಾಡಬಹುದು ಎಂದು ನಾನು ಅಂದುಕೊಂಡೆ. ಆದರೆ ಅವರು ಮುಂದುವರಿಸಿದರು. ಅನಂತರ ಸೂರಾ ಪೂರ್ಣಗೊಂಡ ಮೇಲೆ ರುಕು ಮಾಡಬಹುದು ಎಂದು ನಾನು ಭಾವಿಸಿದೆ. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೆ ಮುಂದುವರಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೂರತ್ ನಿಸಾವನ್ನು ಆರಂಭಿಸಿದರು ಮತ್ತು ಅದನ್ನು ಓದಿದರು. ಅನಂತರ ಸೂರೆ ಆಲಿ ಇಮ್ರಾನ್ ಆರಂಭಿಸಿ ಅದನ್ನು ಪೂರ್ಣಗೊಳಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಪಠಿಸುತ್ತಿದ್ದರು. ಪಠಿಸುವಾಗ ತಸ್ಬೀಹ್ ಅಲ್ಲಾಹನ ಗುಣಗಾನ ಇರುವ ಆಯತ್ ಬರುವಾಗ ಅವರು ತಸ್ಬೀಹ್ ಮಾಡುತ್ತಿದ್ದರು. ಬೇಡಿಕೆಯ ಅಥವಾ ಪ್ರಾರ್ಥನೆಯ ಆಯತ್ ಬರುವಾಗ ಅವರು ಪ್ರಾರ್ಥಿಸುತ್ತಿದ್ದರು ಮತ್ತು ಅಲ್ಲಾಹನ ರಕ್ಷಣೆ ಕೋರುವ ಆಯತ್ ಬರುವಾಗ ಅವರು ರಕ್ಷಣೆಗಾಗಿ ಬೇಡುತ್ತಿದ್ದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರುಕು ಮಾಡಿದರು ಮತ್ತು ಸುಬ್ಹಾನ ರಬ್ಬಿಲ್ ಅಲೀಮ್ ಎಂದು ಹೇಳತೊಡಗಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ರುಕು ಅವರ ಕಿಯಾಮ್ನಷ್ಟೇ ದೀರ್ಘವಾಗಿತ್ತು. ಬಹಳ ದೀರ್ಘವಾದ ರುಕು ಅದಾಗಿತ್ತು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮಿಯಲ್ಲಾಹು ಲಿಮನ್ ಹಮಿದ ಎಂದು ಹೇಳಿ ದೀರ್ಘಕಾಲ ನಿಂತರು. ಅದವರ ರುಕೂಗೆ ಹತ್ತಿರವಾಗಿತ್ತು. ಅನಂತರ ಅವರು ಸಜದಾ ಮಾಡಿದರು ಮತ್ತು ಸುಬ್ಹಾನ್ ರಬ್ಬಿಲ್ ಆಲಾ ಎಂದು ಹೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಜದಾ ಕೂಡ ಅವರ ಕಿಯಾಮ್ಗೆ ಹತ್ತಿರವಾಗಿತ್ತು. ಇದು ಅವರು ನಫಲ್ ನಮಾಜ್ ನಿರ್ವಹಿಸುತ್ತಿದ್ದ ರೀತಿಯಾಗಿದ್ದು, ಇದನ್ನೊಂದು ಸಂದರ್ಭದಲ್ಲಿ ಸಹಾಬಿಯೊಬ್ಬರು ಗಮನಿಸಿದ್ದರು. ಅದೇ ರೀತಿ ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ಹೀಗೆ ವಿವರಿಸುತ್ತಾರೆ: ಒಂದು ರಾತ್ರಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರ ಕುರಾನಿನ ಕೇವಲ ಒಂದು ಆಯತನ್ನು ಪಠಿಸುತ್ತಾ ಇಡೀ ಕಿಯಾಮನ್ನು ಪೂರ್ಣಗೊಳಿಸಿದರು. ಅಂದರೆ ಸೂರಾ ಫಾತಿಹ ನಂತರ ಕಿಯಾಮ್ನಲ್ಲಿ ಒಂದೇ ಆಯತನ್ನು ಪದೇ ಪದೇ ಓದುತ್ತಿದ್ದರು. ಒಬ್ಬ ಸಹಾಬಿಯ ವರದಿಯ ಪ್ರಕಾರ ಅವರು ಅನೇಕ ದೀರ್ಘ ಸೂರಗಳನ್ನು ಓದುತ್ತಿದ್ದರು ಎಂದಿದ್ದರೆ, ಇಲ್ಲಿ ಕೇವಲ ಒಂದು ಆಯತನ್ನು ಓದುತ್ತಾ ದೀರ್ಘಕಾಲ ಕಿಯಾಮ್ ಮಾಡಿದರು ಎಂದಿದೆ. ಅವರ ಕಿಯಾಮಿನ ದೀರ್ಘತೆಯ ಬಗ್ಗೆ ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹರ ವರದಿಯನ್ನು ನಾನು ಕಳೆದ ಖುತ್ಬಗಳಲ್ಲಿ ವಿವರಿಸಿದ್ದೇನೆ. ಆ ದೀರ್ಘ ಕಿಯಾಮ್, ರುಕು ಮತ್ತು ಸಜದಗಳ ಸೌಂದರ್ಯ ಮತ್ತು ಶೋಭೆಯ ಬಗ್ಗೆ ಕೇಳಲೇಬೇಡಿ, ಅದು ಅಷ್ಟು ಅದ್ಭುತಕರವಾಗಿತ್ತು. ಅದೇ ರೀತಿ ಹಜರತ್ ಅಬೂ ಝರ್ ರಜಿಯಲ್ಲಾಹು ಅನ್ಹು ವಿವರಿಸುತ್ತಾರೆ: ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆರಾಧನೆಗಾಗಿ ನಿಂತರು ಮತ್ತು ಬೆಳಗಿನವರೆಗೆ ಒಂದೇ ಆಯತನ್ನು ಪದೇ ಪದೇ ಪಠಿಸುತ್ತಿದ್ದರು. ಆಯತ್ ಇದಾಗಿತ್ತು: ಇನ್ ತುಅಜ್ಜಬ್ ಹುಮ್ ಫ ಇನ್ನಹುಂ ಇಬಾದುಕ ವ ಇನ್ ತಗ್ಫಿರ್ ಲಹುಂ ಫ ಇನ್ನಕ ಅಂತಲ್ ಅಜೀಜುಲ್ ಹಕೀಮ್. ಅಂದರೆ, ನೀನು ಅವರಿಗೆ ಶಿಕ್ಷೆ ನೀಡಿದರೆ ಅವರು ನಿನ್ನ ದಾಸರಾಗಿದ್ದಾರೆ ಮತ್ತು ನೀನು ಅವರನ್ನು ಕ್ಷಮಿಸಿದರೆ ಖಂಡಿತವಾಗಿಯೂ ನೀನು ಪರಾಕ್ರಮಿಯೂ ಯುಕ್ತಿವಂತನೂ ಆಗಿರುವೆ. ಅಲ್ಲಾಹನ ಮೇಲಿರುವ ಪ್ರೇಮದ ಕಾರಣದಿಂದ ಅವನ ಸೃಷ್ಟಿಗಳ ಬಗ್ಗೆ ಮತ್ತು ದಾಸರ ಬಗ್ಗೆ
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೃದಯದಲ್ಲಿದ್ದ ಅನುಕಂಪದ ಭಾವನೆಗಳಿಂದಾಗಿ ಅವರು ದಾಸರ ಕ್ಷಮೆಗಾಗಿ ಹೀಗೆ ಪ್ರಾರ್ಥಿಸುತ್ತಿದ್ದರು. ಅಲ್ಲಾಹನು ಶಿಕ್ಷಿಸಲು ಶಕ್ತನಾಗಿದ್ದರೂ ಅವನು ಕ್ಷಮಿಸಲಿ ಎಂದು ಬೇಡುತ್ತಿದ್ದರು, ಏಕೆಂದರೆ ಈ ಪ್ರಾರ್ಥನೆಯನ್ನು ಕೂಡ ಅಲ್ಲಾಹನೇ ಕಲಿಸಿಕೊಟ್ಟಿದ್ದಾನೆ. ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹರಿಂದ ವರದಿಯಾಗಿದೆ, ಅವರು ಹೇಳ್ತಾರೆ, ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಸೂರ್ಯಗ್ರಹಣ ಸಂಭವಿಸಿತ್ತು. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಾಜ್ ಮಾಡಲು ನಿಂತರು. ಅವರು ಬಹಳ ದೀರ್ಘಕಾಲ ಕಿಯಾಮ್ ಮಾಡಿದರು, ಅನಂತರ ರುಕು ಮಾಡಿದರು ಮತ್ತು ಬಹಳ ದೀರ್ಘಕಾಲ ರುಕು ಮಾಡಿದರು. ಬಳಿಕ ತಲೆ ಎತ್ತಿ ದೀರ್ಘಕಾಲ ನಿಂತರು, ಆದರೆ ಅದು ಮೊದಲಿನ ಕಿಯಾಮ್ಗಿಂತಲೂ ಸ್ವಲ್ಪ ಕಡಿಮೆ ಇತ್ತು. ಅನಂತರ ಮತ್ತೆ ರುಕು ಮಾಡಿದರು ಮತ್ತು ಬಹಳ ದೀರ್ಘಕಾಲ ರುಕು ಮಾಡಿದರು, ಅದು ಮೊದಲ ರುಕುವಿಗಿಂತ ಸ್ವಲ್ಪ ಕಡಿಮೆ ಇತ್ತು. ನಂತರ ಸಜದಾ ಮಾಡಿದರು, ಬಳಿಕ ಮತ್ತೆ ನಿಂತು ದೀರ್ಘಕಾಲ ಕಿಯಾಮ್ ಮಾಡಿದರು, ಅದು ಮೊದಲ ಕಿಯಾಮ್ಗಿಂತ ಕಡಿಮೆ ಇತ್ತು. ಮತ್ತೆ ರುಕು ಮಾಡಿದರು ಮತ್ತು ಅದು ಮೊದಲಿಗಿಂತ ಕಡಿಮೆ ಇತ್ತು. ಬಳಿಕ ತಲೆ ಎತ್ತಿ ನಿಂತರು ಮತ್ತು ಅದು ಮೊದಲಿಗಿಂತ ಕಡಿಮೆ ಇತ್ತು. ಮತ್ತೆ ರುಕು ಮಾಡಿದರು ಮತ್ತು ಅದು ಮೊದಲಿನಿಗಿಂತ ಕಡಿಮೆ ಇತ್ತು. ಅನಂತರ ಸಜದಾ ಮಾಡಿದರು. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಾಜ್ ಮುಗಿಸುವಷ್ಟರಲ್ಲಿ ಸೂರ್ಯನು ಪ್ರಕಾಶಮಾನವಾಗಿ ಬೆಳಗುತ್ತಿತ್ತು. ಅನಂತರ ಅವರು ಜನರನ್ನು ಉದ್ದೇಶಿಸಿ ಖುತುಬಾ ನೀಡಿದರು. ಅವರು ಅಲ್ಲಾಹನ ಗುಣಗಾನ ಮತ್ತು ಸ್ತುತಿಯನ್ನು ಮಾಡಿದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸೂರ್ಯ ಮತ್ತು ಚಂದ್ರ ಅಲ್ಲಾಹನ ನಿದರ್ಶನಗಳಲ್ಲಿ ಸೇರಿವೆ. ಇವು ಯಾರದ್ದೋ ಮರಣಕ್ಕಾಗಿ ಅಥವಾ ಜೀವನಕ್ಕಾಗಿ ಸಂಭವಿಸುವುದಿಲ್ಲ. ಆದ್ದರಿಂದ ನೀವು ಇವುಗಳನ್ನು ಕಾಣುವಾಗ ಅಲ್ಲಾಹನ ಮಹತ್ವವನ್ನು ಕೊಂಡಾಡಿರಿ, ಅಲ್ಲಾಹನೊಡನೆ ದುಆ ಮಾಡಿರಿ, ನಮಾಜ್ ನಿರ್ವಹಿಸಿರಿ ಮತ್ತು ದಾನ ಧರ್ಮಗಳನ್ನು ಮಾಡಿರಿ. ಅನಂತರ ಹೇಳಿದರು, ಎಲೇ ಮೊಹಮ್ಮದಿನ ಸಮುದಾಯವೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ತನ್ನ ದಾಸನಾಗಲಿ ಅಥವಾ ದಾಸಿಯಾಗಲಿ ವ್ಯಭಿಚಾರ ಮಾಡುವುದು ಅಲ್ಲಾಹನ ಅಭಿಮಾನಕ್ಕೆ ಸೇರದ ಸಂಗತಿಯಾಗಿದೆ, ಅವನ ಕ್ರೋಧಕ್ಕೆ ಈಡು ಮಾಡುವ ವಿಷಯವಾಗಿದೆ. ಎಲೇ ಮೊಹಮ್ಮದರ ಸಮುದಾಯವೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲ್ಲಾಹನಾಣೆ, ನನಗೆ ತಿಳಿದಿರುವುದು ನಿಮಗೂ ತಿಳಿದಿದ್ದರೆ ನೀವು ಬಹಳ ಹೆಚ್ಚಾಗಿ ಅಳುವಿರಿ ಮತ್ತು ಬಹಳ ಕಡಿಮೆ ನಗುವಿರಿ. ಅನಂತರ ಅವರು ಕೇಳಿದರು, ಆಲಿಸಿರಿ, ನಾನು ಸಂದೇಶವನ್ನು ತಲುಪಿಸಿದ್ದೇನೆಯೇ? ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಕಡೆಗೆ ಮರಳುವುದು, ಅವನ ಆರಾಧನೆ ಮಾಡುವುದು ಮತ್ತು ಅವನ ಮುಂದೆ ತಲೆಬಾಗುವುದರ ಕಡೆಗೆ ಗಮನ ಸೆಳೆದರು. ಇದರಲ್ಲಿಯೇ ನಿಮ್ಮ ಉಳಿವು ಮತ್ತು ಜೀವನವಿದೆ ಎಂದು ಹೇಳಿದರು. ನನಗೆ ತಿಳಿದಿರುವಂತೆ ಈ ವಿಷಯಗಳ ಆಳವು ನಿಮಗೂ ತಿಳಿದಿದ್ದರೆ ನೀವು ನಗುವುದನ್ನು ಬಿಟ್ಟು ಅಳುತ್ತಿದ್ದೀರಿ ಮತ್ತು ಅಲ್ಲಾಹನೊಡನೆ ದುಆ ಮಾಡುತ್ತಿದ್ದೀರಿ ಎಂದು ಹೇಳಿದರು. ಒಟ್ಟಿನಲ್ಲಿ ನಾವು ಪ್ರಾರ್ಥನೆಗಳ ಕಡೆಗೆ ಬಹಳ ಗಮನ ನೀಡಬೇಕು ಮತ್ತು ಅಲ್ಲಾಹನೊಂದಿಗೆ ವಿಶೇಷ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ತಿಳಿಸಿಕೊಟ್ಟರು. ರಣರಂಗದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ ಪ್ರಾರ್ಥನೆಗಳ ಬಗ್ಗೆ ಒಂದು ವರದಿಯಲ್ಲಿ ಹೀಗಿದೆ. ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಜಿಯಲ್ಲಾಹು ಅನ್ಹು ಹೇಳುತ್ತಾರೆ, ಹಜರತ್ ಉಮರ್ ಬಿನ್ ಖತ್ತಾಬ್ ನನ್ನೊಂದಿಗೆ ಹೀಗೆ ವಿವರಿಸಿದರು. ಬದರ್ ಯುದ್ಧದ ದಿನದಂದು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿರೋಧಿಗಳನ್ನು ನೋಡಿದರು. ಅವರು 1,000 ಜನರಿದ್ದರು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸಹಾಬಿರು 319 ಜನರಿದ್ದರು. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಿಬ್ಲಾದ ಕಡೆಗೆ ಮುಖ ಮಾಡಿ ತಮ್ಮ ಎರಡೂ ಕೈಗಳನ್ನು ಚಾಚಿದರು ಮತ್ತು ತಮ್ಮ ಪ್ರಭುವನ್ನು ಉಚ್ಚ ಸ್ವರದಲ್ಲಿ ಕರೆದರು. ಅಲ್ಲಾಹುಮ್ಮ ಅಂಜಿಸ್ ಲೀ ಮಾ ವಾಅತ್ತನಿ, ಅಲ್ಲಾಹುಮ್ಮ ಆತಿ ಮಾ ವಾಅತ್ತನಿ, ಅಲ್ಲಾಹುಮ್ಮ ಇನ್ ತುಹ್ಲಿಕ್ ಹಾಜಿರ್ ಅಸಾಬತ ಮಿನ್ ಅಹ್ಲಿ ಇಸ್ಲಾಂ ಲಾ ತುಅಬದ್ ಫಿಲ್ ಅರ್ದ್. ಅಂದರೆ, ಹೇ ಅಲ್ಲಾ, ನೀನು ನನ್ನೊಂದಿಗೆ ಮಾಡಿದ ವಾಗ್ದಾನವನ್ನು ಪೂರೈಸು. ಹೇ ಅಲ್ಲಾ, ನೀನು ನನಗೆ ಯಾವುದರ ಭರವಸೆ ನೀಡಿದ್ದೀಯೋ ಅದನ್ನು ನನಗೆ ದಯಪಾಲಿಸು. ಹೇ ಅಲ್ಲಾ, ಒಂದು ವೇಳೆ ನೀನು ಮುಸ್ಲಿಮರ ಈ ಸಣ್ಣ ಗುಂಪನ್ನು ನಾಶಪಡಿಸಿದರೆ ಈ ಭೂಮಿಯ ಮೇಲೆ ನಿನ್ನನ್ನು ಆರಾಧಿಸುವವರು ಯಾರೂ ಇರುವುದಿಲ್ಲ. ಕಿಬ್ಲಾದ ಕಡೆಗೆ ಮುಖ ಮಾಡಿ ಎರಡೂ ಕೈಗಳನ್ನು ಚಾಚಿದ ಸ್ಥಿತಿಯಲ್ಲಿ ಅವರು ನಿರಂತರವಾಗಿ ತಮ್ಮ ಪ್ರಭುವನ್ನು ಉಚ್ಚ ಸ್ವರದಲ್ಲಿ ಕರೆಯುತ್ತಿದ್ದರು. ಎಷ್ಟೆಂದರೆ ಅವರ ಭುಜದ ಮೇಲಿದ್ದ ಹೊದಿಕೆ ಕೆಳಗೆ ಬಿದ್ದಿತ್ತು. ಅಂದರೆ ಅಳುತ್ತಾ ಪ್ರಾರ್ಥಿಸುತ್ತಿದ್ದ ಕಾರಣ ಅವರ ದೇಹವು ಎಷ್ಟು ಕಂಪಿಸುತ್ತಿತ್ತೆಂದರೆ ಅವರ ಹೊದಿಕೆ ಕೂಡ ಜಾರಿ ಬಿದ್ದಿತ್ತು. ಆ ಸಮಯದಲ್ಲಿ ಹಜರತ್ ಅಬೂಬಕರ್ ರಜಿಯಲ್ಲಾಹು ಅನ್ಹು ಹತ್ತಿರ ಬಂದು ಶಾಲನ್ನು ಎತ್ತಿ ಅವರ ಭುಜದ ಮೇಲೆ ಹಾಕಿದರು. ಅನಂತರ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಹಿಂದಿನಿಂದ ಅಪ್ಪಿಕೊಂಡು ಹೀಗೆ ವಿನಂತಿಸಿದರು, ಅಲ್ಲಾಹನ ಪ್ರವಾದಿಯೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಿಮ್ಮ ಪ್ರಭುವಿನ ಸನ್ನಿಧಿಯಲ್ಲಿ ನೀವು ಮಾಡುತ್ತಿರುವ ಈ ರೋದನೆ ಮತ್ತು ಕಳಕಳಿಯ ಪ್ರಾರ್ಥನೆಯು ನಿಮಗೆ ಸಾಕು. ಅವನು ನಿಮ್ಮೊಂದಿಗೆ ಮಾಡಿದ ವಾಗ್ದಾನಗಳನ್ನು ಖಂಡಿತವಾಗಿಯೂ ಪೂರೈಸುತ್ತಾನೆ. ಆಗ ಅಲ್ಲಾಹನು ಈ ಆಯತನ್ನು ಅವತೀರ್ಣಗೊಳಿಸಿದನು. ಇಸ್ ತಸ್ತಗೀಸೂನ ರಬ್ಬಕುಂ ವಸ್ತಜಾಬಲಕುಂ ಅನ್ನಿ ಮುಮಿದ್ದುಕುಂ ಬಿ ಅಲ್ಫಿಂ ಮಿನಲ್ ಮಲಾಯಿಕತಿ ಮುರ್ದಿಫೀನ್. ಅಂದರೆ, ನೀವು ನಿಮ್ಮ ಪ್ರಭುವಿನ ಮೊರೆ ಹೋಗುತ್ತಿದ್ದ ಆ ಸಮಯವನ್ನು ನೆನಪಿಸಿಕೊಳ್ಳಿ. ಆಗ ಅಲ್ಲಾಹನು ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿದನು ಮತ್ತು ನಾನು ಖಂಡಿತವಾಗಿಯೂ 1,000 ಸಾಲು ಸಾಲಾಗಿ ಬರುವ ದೇವದೂತರ ಮೂಲಕ ನಿಮಗೆ ಸಹಾಯ ಮಾಡುತ್ತೇನೆ ಎಂಬ ಭರವಸೆ ನೀಡಿದನು. ಹೀಗೆ ಅಲ್ಲಾಹನು ಮಲಾಯಿಕರ ಎಂದರೆ ದೇವದೂತರ ಮೂಲಕ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸಹಾಯ ಮಾಡಿದನು. ಹಜರತ್ ಮಸೀಹ್ ಮೌದ್ ಇಸ್ಲಾಂ ಹೇಳುತ್ತಾರೆ,
ಪವಿತ್ರ ಕುರಾನಿನಲ್ಲಿ ಪದೇ ಪದೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ವಿರೋಧಿಗಳ ಮೇಲೆ ವಿಜಯ ಸಿಗುವ ವಾಗ್ದಾನ ನೀಡಲಾಗಿತ್ತು. ಆದರೆ ಇಸ್ಲಾಮಿನ ಮೊದಲ ಯುದ್ಧವಾದ ಬದ್ರ್ ಯುದ್ಧವು ಆರಂಭವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಳಲು ಮತ್ತು ಪ್ರಾರ್ಥಿಸಲು ಶುರು ಮಾಡಿದರು. ಪ್ರಾರ್ಥಿಸುತ್ತಿರುವಾಗ ಅವರ ಬಾಯಿಯಿಂದ ಈ ಶಬ್ದಗಳು ಹೊರಬಂದವು: ಅಲ್ಲಾಹುಮ್ಮ ಇನ್ ಅಹ್ಲಕ್ತ ಹಾಜಿಲ್ ಇಸಾಬತ ಫಲನ್ ತೋಬದ್ ಫಿಲ್ ಅರ್ಜ್ ಅಬದನ್. ಹೇ ನನ್ನ ದೇವ, ಕೇವಲ 313 ಅಥವಾ ಕೆಲವು ವರದಿಗಳ ಪ್ರಕಾರ 319 ಜನರ ಈ ಜಮಾತನ್ನು ಇಂದು ನೀನು ನಾಶಪಡಿಸಿದರೆ ಕಿಯಾಮತ್ ತನಕ ನಿನ್ನನ್ನು ಆರಾಧಿಸುವವರು ಯಾರೂ ಇರುವುದಿಲ್ಲ. ಈ ಮಾತುಗಳನ್ನು ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಕೇಳಿದಾಗ ಅವರು ಹೇಳಿದರು, ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನೀವೇಕೆ ಇಷ್ಟೊಂದು ಕಳವಳ ಪಡುತ್ತೀರಿ? ಅಲ್ಲಾಹನು ನಿಮಗೆ ವಿಜಯದ ಪಕ್ಕಾ ಭರವಸೆ ನೀಡಿದ್ದಾನಲ್ಲವೇ? ಅದಕ್ಕೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಉತ್ತರ ನೀಡಿದರು: ಅದು ಸತ್ಯ, ಆದರೆ ಅಲ್ಲಾಹನು ಯಾರ ಅವಶ್ಯಕತೆಯೂ ಇಲ್ಲದವನು. ಯಾವುದೇ ವಾಗ್ದಾನವನ್ನು ಪೂರೈಸುವುದು ಅಲ್ಲಾಹನ ಮೇಲೆ ಕಡ್ಡಾಯವಾದ ಹಕ್ಕಲ್ಲ. ಅವನು ಸರ್ವಸ್ವತಂತ್ರನು. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೈವಿಕ ಮರ್ಯಾದೆಯ ಮಾರ್ಗವನ್ನು ಇಷ್ಟೊಂದು ಉನ್ನತ ಮಟ್ಟದಲ್ಲಿ ಪಾಲಿಸುತ್ತಿರುವಾಗ ದೈವಿಕ ಮುನ್ಸೂಚನೆಗಳು ಕೆಲವು ಬಾರಿ ಅಕ್ಷರಶಃ ಪೂರೈಕೆಯಾಗುತ್ತವೆ ಮತ್ತು ಕೆಲವು ಬಾರಿ ರೂಪಕ ಅಥವಾ ಸಂಕೇತಗಳ ಮೂಲಕ ಪೂರೈಕೆಯಾಗುತ್ತವೆ ಎಂಬ ಪ್ರವಾದಿಗಳ ಸಾರ್ವತ್ರಿಕ ವಿಶ್ವಾಸದಿಂದ ನಾವೇಕೆ ಮುಖ ತಿರುಗಿಸಬೇಕು? ಈ ಘಟನೆಯನ್ನು ವಿವರಿಸುತ್ತಾ ಹಜರತ್ ಮಸೀಹ್ ಇಸ್ಲಾಂ ತಮ್ಮ ಮುನ್ಸೂಚನೆಗಳು ಅಕ್ಷರಶಃ ಪೂರೈಕೆಯಾಗಲಿಲ್ಲವೆಂಬ ಆಕ್ಷೇಪಿಸುವ ವಿರೋಧಿಗಳಿಗೆ ಹೀಗೆ ಹೇಳಿದರು: ವಾಗ್ದಾನಗಳು ಪೂರೈಕೆಯಾಗಲು ವಿವಿಧ ರೀತಿಗಳಿವೆ. ಕೆಲವು ಬಾರಿ ಅವು ಬಾಹ್ಯವಾಗಿ ಪೂರೈಕೆಯಾದರೆ ಕೆಲವು ಬಾರಿ ಬೇರೆ ರೂಪದಲ್ಲಿ ಪೂರೈಕೆಯಾಗುತ್ತವೆ. ಆದರೆ ಅಲ್ಲಾಹನು ತಾನು ಮಾಡಿದ ಭರವಸೆಗಳನ್ನು ಖಂಡಿತವಾಗಿ ಪೂರೈಸುತ್ತಾನೆ. ನಾವು ಯಾವಾಗಲೂ ಅಲ್ಲಾಹನ ಮುಂದೆ ತಲೆಬಾಗಿರಬೇಕು. ಅಲ್ಲಾಹನ ಬೆಂಬಲ ಮತ್ತು ಸಹಾಯವು ಯಾವಾಗಲೂ ನಮ್ಮ ಜೊತೆಗಿರಲಿ ಎಂಬುದು ನಮ್ಮ ಪ್ರಾರ್ಥನೆಯಾಗಿರಬೇಕು. ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ, ಸತ್ಯವಂತ ಏಕದೇವೋಪಾಸಕರು ಯಾರೆಂದರೆ ಅವರು ತಾವು ಮಾಡುವ ಅಲ್ಪ ಪುಣ್ಯವನ್ನು ಪ್ರದರ್ಶಿಸುವುದಿಲ್ಲ ಮತ್ತು ಸತ್ಯವನ್ನು ಸ್ವೀಕರಿಸುವ ವಿಷಯದಲ್ಲಿ ಈ ಲೋಕ ಜನರನ್ನು ಹೆದರುವುದಿಲ್ಲ. ಅವರು ಮಾಡುವ ಯಾವುದೇ ಕೆಲಸಕ್ಕೆ ಲೌಕಿಕ ಜನರು ಅಸಮಾಧಾನಗೊಂಡರೂ ಅವರು ತಲೆಕೆಡಿಸಿಕೊಳ್ಳುವುದಿಲ್ಲ. ಸಹಾಬಿಯರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗಿಂತ ಹೆಚ್ಚು ಶ್ರಮಿಸುತ್ತಿದ್ದರು ಅಥವಾ ಉಪವಾಸ ಮಾಡುತ್ತಿದ್ದರು ಎಂದು ಕೆಲವರು ಹೇಳುತ್ತಾರೆ. ಸಹಾಬಿಯರಲ್ಲಿ ಕೆಲವರು ಲೌಕಿಕ ಸಂಬಂಧಗಳನ್ನು ಪೂರ್ಣವಾಗಿ ತ್ಯಜಿಸುವ ಹಂತದವರೆಗೆ ತಲುಪಿದ್ದರು. ಅಂದರೆ ಧರ್ಮದ ಕಡೆಗೆ ಅವರಿಗೆ ಅಷ್ಟು ಒಲವಿತ್ತು. ಆದರೆ ಇದರ ಅರ್ಥ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗಿಂತ ಮಿಗಿಲಾಗಿದ್ದರು ಎಂದಲ್ಲ, ನೌಜುಬಿಲ್ಲಾ. ಬದಲಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಅಲ್ಲಾಹನು ಲೋಕದ ಜನರ ಮುಂದೆ ಬಲವಂತವಾಗಿ ಕರೆತಂದಿದ್ದನು. ಅವರು ಸದಾ ಅಲ್ಲಾಹನ ಆರಾಧನೆ ಮತ್ತು ಪ್ರೇಮದಲ್ಲಿ ಮುಳುಗಿರುತ್ತಿದ್ದರು. ಅಲ್ಲಾಹನ ಸ್ಮರಣೆಯೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬದುಕು ಮತ್ತು ಉಸಿರಾಗಿತ್ತು. ಆದರೆ ಅಲ್ಲಾಹನು ಅವರನ್ನು ಜನರ ಮಾರ್ಗದರ್ಶನಕ್ಕಾಗಿ ನಿಯೋಜಿಸಿದನು. ತಮ್ಮ ಆರಾಧನೆಯನ್ನು ಗುಪ್ತವಾಗಿಡುವ ಅವರ ಅಭ್ಯಾಸವು ಹಾಗೇ ಇತ್ತು. ಅವರು ಏಕಾಂತದಲ್ಲಿ ಎಂತಹ ಕಠಿಣ ಸಾಧನೆ ಮತ್ತು ಆರಾಧನೆಗಳಲ್ಲಿ ತೊಡಗಿರುತ್ತಿದ್ದರು ಎಂಬುದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಒಮ್ಮೆ ಹಜರತ್ ಆಯಿಷಾ ರಲಿಯಲ್ಲಾಹು ಅನ್ಹಾ ರಾತ್ರಿ ನಿದ್ದೆಯಿಂದ ಎಚ್ಚರವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆಯಲ್ಲಿರಲಿಲ್ಲ. ಅವರು ಗಾಬರಿಯಾಗಿ ಹುಡುಕುತ್ತಾ ಕಬ್ರಸ್ಥಾನಕ್ಕೆ ಹೋದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸುತ್ತಿರುವುದನ್ನು ಕಂಡರು. ಅವರು ಹೀಗೆ ಹೇಳುತ್ತಿದ್ದರು: ಹೇ ನನ್ನ ದೇವ, ನನ್ನ ಆತ್ಮ, ನನ್ನ ಜೀವ, ನನ್ನ ಮೂಳೆಗಳು ಮತ್ತು ನನ್ನ ರೋಮರೋಮವು ನಿನಗೆ ಸಜದಾ ಮಾಡುತ್ತಿವೆ. ಹಜರತ್ ಆಯಿಷಾ ರಲಿಯಲ್ಲಾಹು ಅನ್ಹಾ ಈ ವಿಷಯವನ್ನು ವಿವರಿಸದಿದ್ದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಪ್ರಭುವಿನೊಂದಿಗೆ ಎಂತಹ ಸಂಬಂಧ ಹೊಂದಿದ್ದರು ಮತ್ತು ಏಕಾಂತದಲ್ಲಿ ಎಷ್ಟು ಆರಾಧನೆ ಮಾಡುತ್ತಿದ್ದರು ಎಂಬುದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಶ್ರಮ ಮತ್ತು ಆರಾಧನೆಗಳ ಸ್ಥಿತಿ ಹೀಗೇ ಇತ್ತು. ಅಲ್ಲಾಹನು ಅಂತಹ ಪುಣ್ಯವಂತ ದಾಸರ ಸ್ವಭಾವದಲ್ಲೇ ಗೌಪ್ಯತೆಯನ್ನು ಇಟ್ಟಿರುತ್ತಾನೆ. ಆದ್ದರಿಂದ ಲೋಕಜನರಿಗೆ ಅವರ ಸಂಪೂರ್ಣ ಸ್ಥಿತಿಯ ಅರಿವಾಗುವುದಿಲ್ಲ. ಅವರು ಜಗತ್ತಿಗೆ ತೋರಿಸಿಕೊಳ್ಳಲು ಏನನ್ನೂ ಮಾಡುವುದಿಲ್ಲ. ಅವರ ಸಂಬಂಧವು ಯಾರೊಂದಿಗಿದೆಯೋ ಅವನು ಎಲ್ಲವನ್ನೂ ನೋಡುತ್ತಾನೆ ಮತ್ತು ತಿಳಿಯುತ್ತಾನೆ. ಅವರಿಗೆ ಅಲ್ಲಾಹನ ಮೇಲೆ ಅಚಲ ಪ್ರೇಮವಿರುತ್ತದೆ ಮತ್ತು ಪ್ರದರ್ಶನಕ್ಕಾಗಿ ಅವರು ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೌಕಿಕ ಜೀವನದ ಸೌಕರ್ಯಗಳು ಮತ್ತು ಲೌಕಿಕ ಲಾಭಗಳ ಬಗ್ಗೆ ಅವರ ಮನೋಭಾವ ಹೇಗಿತ್ತಂದರೆ, ಒಮ್ಮೆ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಭೇಟಿಯಾಗಲು ಹೋದರು. ಒಬ್ಬ ಹುಡುಗನ ಮೂಲಕ ಅನುಮತಿ ಕೇಳಿ ಒಳಗೆ ಹೋದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖರ್ಜೂರದ ನಾರಿನ ಚಾಪೆಯ ಮೇಲೆ ಮಲಗಿದ್ದರು. ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಒಳಗೆ ಬಂದಾಗ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎದ್ದು ಕುಳಿತರು. ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಮನೆಯು ಸಂಪೂರ್ಣ ಖಾಲಿ ಇರುವುದನ್ನು ಮತ್ತು ಯಾವುದೇ ಅಲಂಕಾರಿಕ ವಸ್ತುಗಳಿಲ್ಲದಿರುವುದನ್ನು ಗಮನಿಸಿದರು. ಒಂದು ಕಡೆ ಗೋಡೆಗೆ ತೂಗು ಹಾಕಿದ್ದ ಖಡ್ಗವಿತ್ತು ಮತ್ತು ಅವರು ಮಲಗಿದ್ದ ಚಾಪೆಯ ಗುರುತುಗಳು ಅವರ ಬೆನ್ನಿನ ಮೇಲೆ ಮೂಡಿದ್ದವು. ಇದನ್ನು ನೋಡಿ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಅಳತೊಡಗಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಹೇ ಉಮರ್, ನಿನ್ನನ್ನು ಅಳುವಂತೆ ಮಾಡಿದ್ದು ಯಾವುದು? ಉಮರ್ ರಲಿಯಲ್ಲಾಹು ಅನ್ಹು ಹೇಳಿದರು, ಕಿಸ್ರಾ ಮತ್ತು ಕೈಸರ್ ಎಂತಹ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ.
ಅವರ ಬಳಿ ಎಲ್ಲ ಸೌಕರ್ಯಗಳು ಮತ್ತು ಆರಾಮದಾಯಕ ವಸ್ತುಗಳಿವೆ. ಆದರೆ ನೀವು ಅಲ್ಲಾಹನ ಪ್ರವಾದಿ ಮತ್ತು 2 ಲೋಕಗಳ ಸುಲ್ತಾನರಾಗಿದ್ದರೂ ಇಂತಹ ಸ್ಥಿತಿಯಲ್ಲಿದ್ದೀರಿ. ಚಾಪೆಯ ಮೇಲೆ ಮಲಗಿದ್ದರಿಂದ ನಿಮ್ಮ ಮೈ ಮೇಲೆ ಗುರುತುಗಳು ಮೂಡಿವೆ. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಹೇ ಉಮರ್, ನನಗೆ ಇಹಲೋಕದೊಂದಿಗೆ ಏನು ಸಂಬಂಧ? ನಾನು ಈ ಲೋಕದಲ್ಲಿ ಒಬ್ಬ ಪ್ರಯಾಣಿಕನಂತೆ ಬದುಕುತ್ತಿದ್ದೇನೆ. ಮರುಭೂಮಿಯ ದಾರಿಯಲ್ಲಿ ಒಂಟೆಯ ಮೇಲೆ ಸವಾರಿ ಮಾಡುತ್ತಾ ಹೋಗುವ ಪ್ರಯಾಣಿಕನು ಬಿಸಿಲಿನ ತಾಪ ತಾಳಲಾರದೆ ಯಾವುದೋ ಒಂದು ಮರದ ನೆರಳಿನಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ಬೆವರು ಆರಿದ ತಕ್ಷಣ ಮತ್ತೆ ತನ್ನ ಪ್ರಯಾಣ ಮುಂದುವರಿಸುವಂತೆ ನಾನು ಬದುಕುತ್ತಿದ್ದೇನೆ. ಅದೇ ರೀತಿ ಹಜರತ್ ಅಬೂ ಹುರೈರಾ ರಜಿಯಲ್ಲಾಹು ವಿವರಿಸುತ್ತಾರೆ, ಯಾವಾಗ ಅಲ್ಲಾಹನು ವ ಅನ್ಜಿರ್ ಅಶೀರತಕಲ್ ಅಕ್ರಬೀನ್ ಅಂದರೆ ನಿನ್ನ ಹತ್ತಿರದ ಸಂಬಂಧಿಗಳಿಗೆ ಎಚ್ಚರಿಕೆ ನೀಡು ಎಂಬ ಆಯತನ್ನು ಅವತೀರ್ಣಗೊಳಿಸಿದಾಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎದ್ದು ನಿಂತು ಹೀಗೆ ಹೇಳಿದರು, ಎಲೈ ಕುರೈಶಿ ಜನರೇ, ನಿಮ್ಮ ಆತ್ಮಗಳ ವ್ಯವಹಾರವನ್ನು ನೀವೇ ಮಾಡಿಕೊಳ್ಳಿರಿ. ಅಲ್ಲಾಹನ ಸನ್ನಿಧಿಯಲ್ಲಿ ನಾನು ನಿಮಗೆ ಯಾವುದೇ ಸಹಾಯಕ್ಕೆ ಬರಲಾರೆ. ಅಂದರೆ ನೀವು ಸತ್ಕಾರ್ಯಗಳನ್ನು ಮಾಡಿ ಅಲ್ಲಾಹನ ಕಡೆಗೆ ಒಲವು ತೋರಿದರೆ, ಅವನ ಆರಾಧನೆ ಮತ್ತು ಪ್ರೇಮದಲ್ಲಿ ಮುಳುಗಿದರೆ ಮಾತ್ರ ನೀವು ಕ್ಷಮಿಸಲ್ಪಡುವಿರಿ. ಇಲ್ಲದಿದ್ದರೆ ನಾನು ನಿಮಗೆ ಯಾವುದೇ ಸಹಾಯವನ್ನು ಮಾಡಲು ಸಾಧ್ಯವಿಲ್ಲ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಇತರ ಸಂಬಂಧಿಕರು ಮತ್ತು ಕುಲದವರನ್ನು ಉದ್ದೇಶಿಸಿ ಹೀಗೆ ಹೇಳಿದರು, ಎಲೈ ಬನಿ ಅಬ್ದು ಮನಾಫ್, ಅಲ್ಲಾಹನ ಸನ್ನಿಧಿಯಲ್ಲಿ ನಾನು ನಿಮ್ಮ ಯಾವುದೇ ಸಹಾಯಕ್ಕೆ ಬರಲಾರೆ. ಎಲೈ ಅಬ್ಬಾಸ್ ಬಿನ್ ಅಬ್ದುಲ್ ಮುತ್ತಲಿಬ್, ಅಲ್ಲಾಹನ ಸನ್ನಿಧಿಯಲ್ಲಿ ನಾನು ನಿನ್ನ ಯಾವುದೇ ಸಹಾಯಕ್ಕೆ ಬರಲಾರೆ. ಎಲೈ ಸೋದರತ್ತೆ ಸಫಿಯಾ, ಅಲ್ಲಾಹನ ಸನ್ನಿಧಿಯಲ್ಲಿ ನಾನು ನಿನ್ನ ಯಾವುದೇ ಸಹಾಯಕ್ಕೆ ಬರಲಾರೆ. ಎಲೈ ಪುತ್ರಿ ಫಾತಿಮಾ, ನನ್ನ ಆಸ್ತಿಯಲ್ಲಿ ನಿನಗೆ ಬೇಕಾದುದನ್ನು ಕೇಳು, ಆದರೆ ಅಲ್ಲಾಹನ ಸನ್ನಿಧಿಯಲ್ಲಿ ನಾನು ನಿನ್ನ ಯಾವುದೇ ಸಹಾಯಕ್ಕೆ ಬರಲಾರೆ. ಅಂದರೆ ನಿಮ್ಮ ಆರಾಧನೆಗಳು ಮತ್ತು ಅಲ್ಲಾಹನೊಂದಿಗಿನ ನಿಮ್ಮ ಸಂಬಂಧವೇ ನಿಮ್ಮನ್ನು ಉಳಿಸಬಲ್ಲದು. ಅಲ್ಲಾಹನ ಮೇಲಿದ್ದ ಪ್ರೇಮದ ಮುಂದೆ ಅವರಿಗೆ ತಮ್ಮ ಪ್ರಾಣದ ಹಂಗು ಇರಲಿಲ್ಲ. ಆದ್ದರಿಂದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ಲಾಂ ಧರ್ಮದ ಪ್ರಚಾರವನ್ನು ಆರಂಭಿಸಿದಾಗ ಕುರೇಶಿಗಳು ಅಬೂ ತಾಲಿಬರ ಬಳಿ ಹೋಗಿ ಹೀಗೆಂದರು, ನಿಮ್ಮ ಸೋದರನ ಮಗನನ್ನು ನಮ್ಮ ದೇವರುಗಳ ಬಗ್ಗೆ ಟೀಕೆ ಮಾಡುವುದರಿಂದ ತಡೆಯಿರಿ, ಇಲ್ಲದಿದ್ದರೆ ನಾವು ಸ್ವತಃ ಅವರನ್ನು ತಡೆಯುತ್ತೇವೆ. ಆಗ ನೀವು ಮಧ್ಯಪ್ರವೇಶ ಮಾಡಬಾರದು. ನಿಮ್ಮ ಸೋದರನ ಪುತ್ರನನ್ನು ತಡೆಯಿರಿ ಎಂದು ನಾವು ಮೊದಲೇ ವಿನಂತಿಸಿದ್ದೆವು, ಆದರೆ ನೀವು ಅವರನ್ನು ತಡೆಯಲಿಲ್ಲ. ಈಗ ನಾವು ಪುನಃ ಬಂದಿದ್ದೇವೆ. ಒಂದೋ ಅವರು ನಮ್ಮ ಬಗ್ಗೆ ಇಂತಹ ಮಾತುಗಳನ್ನು ಆಡುವುದನ್ನು ನಿಲ್ಲಿಸಬೇಕು, ಅಥವಾ ನಿಮ್ಮ ಮತ್ತು ಅವರ ವಿರುದ್ಧ ನಾವು ಹೋರಾಡುತ್ತೇವೆ. ಈ ಸಂಘರ್ಷದಲ್ಲಿ ಯಾವುದಾದರೂ ಒಂದು ಪಕ್ಷವು ನಾಶವಾಗುವವರೆಗೆ ಕುರೇಶಿಗಳು ಈ ರೀತಿ ಬೆದರಿಕೆ ಹಾಕಿದಾಗ ಅಬೂ ತಾಲಿಬ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕರೆಸಿ ಹೀಗೆ ಹೇಳಿದರು, ಹೇ ನನ್ನ ಸೋದರನ ಮಗನೇ, ನನಗೆ ಹೊರಲಾಗದಂತಹ ಭಾರವನ್ನು ನನ್ನ ಮೇಲೆ ಹಾಕಿಬೇಡ. ಆಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಚಿಕ್ಕಪ್ಪ ತಮಗೆ ಸಹಾಯ ಮಾಡುವುದನ್ನು ನಿಲ್ಲಿಸಿ ತಮ್ಮನ್ನು ಕುರೇಶಿಗಳ ವಶಕ್ಕೆ ನೀಡಬಹುದು ಎಂದು ಭಾವಿಸಿದರು. ಆ ಸಮಯದಲ್ಲಿ ಅವರು ಹೀಗೆ ಹೇಳಿದರು, ಚಿಕ್ಕಪ್ಪ, ಅಲ್ಲಾಹನ ಮೇಲೆ ಆಣೆ ಹಾಕಿಕೊಂಡು ಹೇಳುತ್ತೇನೆ, ಈ ಜನರು ನನ್ನ ಬಲಗೈಯಲ್ಲಿ ಸೂರ್ಯನನ್ನು ಮತ್ತು ಎಡಗೈಯಲ್ಲಿ ಚಂದ್ರನನ್ನು ತಂದಿಟ್ಟರು ನಾನು ನನ್ನ ಕರ್ತವ್ಯದಿಂದ ಹಿಂದೆ ಸರಿಯಲಾರೆ. ಅಲ್ಲಾಹನು ಇದನ್ನು ಪೂರ್ಣಗೊಳಿಸುವವರೆಗೆ ಅಥವಾ ಈ ಪ್ರಯತ್ನದಲ್ಲಿ ನಾನು ಪ್ರಾಣತ್ಯಾಗ ಮಾಡುವವರೆಗೆ ನಾನು ಈ ಕೆಲಸದಲ್ಲಿ ತೊಡಗಿರುತ್ತೇನೆ. ಅನಂತರ ಅವರು ಅಲ್ಲಿಂದ ಹೊರಡಲು ಸಿದ್ಧರಾದಾಗ ಅಬೂ ತಾಲಿಬ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕರೆದು ಹೀಗೆಂದರು, ಹೇ ನನ್ನ ಸೋದರನ ಪುತ್ರ, ನಿನಗೆ ಇಷ್ಟ ಬಂದದ್ದನ್ನು ಮಾಡು. ದೇವನಾಣೆ, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಅವರ ವಶಕ್ಕೆ ಒಪ್ಪಿಸುವುದಿಲ್ಲ. ಹಜರತ್ ಮಸೀಹ್ ಅಲೈಹಿ ಸಲಾಂ ಸಹ ಈ ಘಟನೆಯನ್ನು ವಿವರಿಸುತ್ತಾ ಹೀಗೆ ಹೇಳಿದರು, ವಿಗ್ರಹಾರಾಧಕರ ಕುರಿತು ಅವರು ಮಲಿನರು, ಕೆಟ್ಟ ಸೃಷ್ಟಿಗಳು, ಮೂರ್ಖರು, ಶೈತಾನನ ಸಂತತಿ ಮತ್ತು ಅವರ ವಿಗ್ರಹಗಳು ನರಕದ ಇಂಧನ ಎಂದು ಪವಿತ್ರ ಕುರಾನ್ ವಚನಗಳು ಅವತೀರ್ಣಗೊಂಡಾಗ ಅಬೂ ತಾಲಿಬ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕರೆದು ಹೀಗೆ ಹೇಳಿದರು, ಹೇ ನನ್ನ ಸೋದರನ ಪುತ್ರ, ನಿನ್ನ ಮಾತುಗಳಿಂದ ಜನರಲ್ಲಿ ತೀವ್ರ ಆಕ್ರೋಶ ಉಂಟಾಗಿದೆ ಮತ್ತು ಅವರು ನಿನ್ನನ್ನು ಹಾಗೂ ನನ್ನನ್ನು ಕೊಲ್ಲಲು ಸಿದ್ಧರಾಗಿದ್ದಾರೆ. ನೀನು ಅವರ ಬುದ್ಧಿವಂತರನ್ನು ಮೂರ್ಖರೆಂದೆ, ಅವರ ಹಿರಿಯರನ್ನು ಕೆಟ್ಟ ಸೃಷ್ಟಿಗಳೆಂದು ಕರೆದೆ ಮತ್ತು ಅವರು ಪೂಜಿಸುವ ದೇವರುಗಳನ್ನು ನರಕದ ಉರುವಲುಗಳೆಂದೇ. ನಿನ್ನ ಹಿತೈಷಿಯಾಗಿ ನಾನು ಹೇಳುತ್ತಿದ್ದೇನೆ, ನಿನ್ನ ನಾಲಿಗೆಯನ್ನು ನಿಯಂತ್ರಿಸು, ಇಲ್ಲದಿದ್ದರೆ ಇಡೀ ಜನಸಮುದಾಯವನ್ನು ಎದುರಿಸುವ ಶಕ್ತಿ ನನಗಿಲ್ಲ. ಆದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರವಾಗಿ ಹೀಗೆ ಹೇಳಿದರು, ಹೇ ಚಿಕ್ಕಪ್ಪ, ಇದು ಬೈಗುಳವಲ್ಲ, ಬದಲಾಗಿ ಸತ್ಯದ ಪ್ರಚಾರವಾಗಿದೆ ಮತ್ತು ಯಾವ ಕೆಲಸಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೆನೋ ಅದೇ ಕೆಲಸವಾಗಿದೆ. ಇದಕ್ಕಾಗಿ ನಾನು ಸಾಯಬೇಕಾಗಿ ಬಂದರೂ ಆ ಮರಣವನ್ನು ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ನನ್ನ ಜೀವನವೇ ಈ ದಾರಿಯಲ್ಲಿ ಅರ್ಪಿತವಾಗಿದೆ. ಮರಣದ ಭಯದಿಂದ ನಾನು ಸತ್ಯವನ್ನು ಸಾರುವುದನ್ನು ನಿಲ್ಲಿಸಲಾರೆ. ಹೇ ಚಿಕ್ಕಪ್ಪ, ನಿಮಗೆ ನಿಮ್ಮ ದೌರ್ಬಲ್ಯ ಮತ್ತು ತೊಂದರೆಯ ಬಗ್ಗೆ ಚಿಂತೆ ಇದ್ದರೆ ನೀವು ನನಗೆ ಆಶ್ರಯ ನೀಡುವುದನ್ನು ನಿಲ್ಲಿಸಿಬಿಡಿರಿ. ಅಲ್ಲಾಹನಾಣೆ, ನನಗೆ ನಿಮ್ಮ ಯಾವುದೇ ಅವಶ್ಯಕತೆ ಇಲ್ಲ. ದೈವಿಕ ಆದೇಶಗಳನ್ನು ತಲುಪಿಸುವುದರಿಂದ ನಾನು ಎಂದಿಗೂ ಹಿಂದೆ ಸರಿಯಲಾರೆ. ನನಗೆ ನನ್ನ ಪ್ರಭುವಿನ ಆದೇಶಗಳು ನನ್ನ ಪ್ರಾಣಕ್ಕಿಂತಲೂ ಪ್ರಿಯವಾಗಿವೆ. ಅಲ್ಲಾಹನಾಣೆ, ಈ ದಾರಿಯಲ್ಲಿ ನಾನು ಹತನಾದರೂ
ಮತ್ತೆ ಮತ್ತೆ ಬದುಕಿ ಇದೇ ದಾರಿಯಲ್ಲಿ ಪ್ರಾಣತ್ಯಾಗ ಮಾಡಬೇಕೆಂದು ಬಯಸುತ್ತೇನೆ. ಇದು ಭಯಪಡುವ ವಿಷಯವಲ್ಲ, ಬದಲಾಗಿ ಅವನ ಮಾರ್ಗದಲ್ಲಿ ಕಷ್ಟಗಳನ್ನು ಅನುಭವಿಸುವುದರಲ್ಲಿ ನನಗೆ ಅಪಾರವಾದ ಆನಂದವಿದೆ. ಹಜರತ್ ಮುಸ್ಲಿಮೌದ್ ರಜಲಾನ್ಹು ಇದರ ವ್ಯಾಖ್ಯಾನದಲ್ಲಿ ಹೀಗೆ ಬರೆದಿದ್ದಾರೆ: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸಂಪೂರ್ಣ ಜೀವನವು ದೈವಿಕ ಪ್ರೇಮದಲ್ಲಿ ಮುಳುಗಿದಂತೆ ನಮಗೆ ಕಂಡುಬರುತ್ತದೆ. ಜಮಾತಿನ ಬಹಳ ದೊಡ್ಡ ಜವಾಬ್ದಾರಿಗಳ ನಡುವೆಯೂ ಅವರು ಹಗಲು ರಾತ್ರಿ ಆರಾಧನೆಯಲ್ಲಿ ಮಗನರಾಗುತ್ತಿದ್ದರು. ಅರ್ಧರಾತ್ರಿ ಕಳೆದ ತಕ್ಷಣ ಅವರು ಅಲ್ಲಾಹನ ಆರಾಧನೆಗಾಗಿ ಎದ್ದು ನಿಲ್ಲುತ್ತಿದ್ದರು ಮತ್ತು ಬೆಳಗಿನವರೆಗೆ ಪ್ರಾರ್ಥಿಸುತ್ತಿದ್ದರು. ಆದ್ದರಿಂದಲೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು: ನಾನು ಅಲ್ಲಾಹನ ಸಾಮೀಪ್ಯವನ್ನು ಗಳಿಸಿದವನು ಎಂಬುದು ಸತ್ಯವಾಗಿರುವಾಗ ಮತ್ತು ಅಲ್ಲಾಹನು ತನ್ನ ಅನುಗ್ರಹದಿಂದ ನನಗೆ ತನ್ನ ಸಾಮೀಪ್ಯವನ್ನು ದಯಪಾಲಿಸಿರುವಾಗ ನಾನು ಸಾಧ್ಯವಾದಷ್ಟು ಅವನಿಗೆ ಕೃತಜ್ಞತೆ ಸಲ್ಲಿಸುವುದು ನನ್ನ ಕರ್ತವ್ಯವಲ್ಲವೇ? ಏಕೆಂದರೆ ಕೃತಜ್ಞತೆಯು ಯಾವಾಗಲೂ ಉಪಕಾರಕ್ಕೆ ಪ್ರತಿಯಾಗಿ ಇರುತ್ತದೆ. ಅಂದರೆ ಅಲ್ಲಾಹನು ನನ್ನ ಮೇಲೆ ಉಪಕಾರ ಮಾಡಿರುವಾಗ ನಾನು ಕೃತಜ್ಞತೆ ಸಲ್ಲಿಸಲೇಬೇಕು. ಅದೇ ರೀತಿ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದೇ ದೊಡ್ಡ ಕೆಲಸವನ್ನು ದೈವಿಕ ಅನುಮತಿ ಇಲ್ಲದೆ ಮಾಡುತ್ತಿರಲಿಲ್ಲ. ಅಲ್ಲಾಹನ ಆದೇಶ ಬರುವಾಗ ಮಾತ್ರ ಮಾಡುತ್ತಿದ್ದರು. ಮಕ್ಕಾದ ಜನರು ಅವರ ಮೇಲೆ ಎಷ್ಟೇ ಕಠಿಣವಾಗಿ ದೌರ್ಜನ್ಯವೆಸಗಿದರು, ಅಲ್ಲಾಹನಿಂದ ದಿವ್ಯವಾಣಿ ಬರುವವರೆಗೆ ಮತ್ತು ವಹಿಯ ಮೂಲಕ ಮಕ್ಕಾವನ್ನು ತೊರೆಯುವಂತೆ ಆದೇಶ ಸಿಗುವವರೆಗೆ ಅವರು ಮಕ್ಕದಿಂದ ಕದಲಲಿಲ್ಲ. ಮಕ್ಕಾದ ಜನರ ದೌರ್ಜನ್ಯವು ಮಿತಿಮೀರಿದಾಗ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಿಯರಿಗೆ ಅಬಿಸೀನಿಯಾದ ಕಡೆಗೆ ವಲಸೆ ಹೋಗಲು ಅನುಮತಿ ನೀಡಿದರು. ಆಗ ಅವರ ಜೊತೆಗೆ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹ ಬರಬೇಕೆಂದು ಸಹಾಬಿಯರು ತಮ್ಮ ಬಯಕೆಯನ್ನು ವ್ಯಕ್ತಪಡಿಸಿದಾಗ ಅವರು ಹೀಗೆ ಹೇಳಿದರು: ನನಗೆ ಇನ್ನೂ ಅಲ್ಲಾಹನ ಕಡೆಯಿಂದ ಅನುಮತಿ ಲಭಿಸಿಲ್ಲ. ಕಷ್ಟದ ಸಮಯದಲ್ಲಿ ಜನರು ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ತಮ್ಮ ಸುತ್ತಲೂ ಸೇರಿಸಿಕೊಳ್ಳುತ್ತಾರೆ. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಜಮಾತನ್ನು ಅಬಿಸೀನಿಯಾದ ಕಡೆಗೆ ಕಳುಹಿಸಿ ತಾವು ಮಾತ್ರ ಒಂಟಿಯಾಗಿ ಮಕ್ಕಾದಲ್ಲಿ ಉಳಿದುಕೊಂಡರು. ಏಕೆಂದರೆ ಅಲ್ಲಾಹನು ಇನ್ನೂ ಅವರಿಗೆ ವಲಸೆ ಹೋಗಲು ಆದೇಶ ನೀಡಿರಲಿಲ್ಲ. ಅಲ್ಲಾಹನ ವಹಿ ಆಲಿಸಿದ ತಕ್ಷಣ ಅವರ ಕಣ್ಣುಗಳಿಂದ ಅನಿಯಂತ್ರಿತವಾಗಿ ನೀರು ಹೊರೆಯುತ್ತಿತ್ತು. ವಿಶೇಷವಾಗಿ ಅವರ ಜವಾಬ್ದಾರಿಗಳ ಬಗ್ಗೆ ಎಚ್ಚರಿಸುವ ಆಯತುಗಳು ಬರುವಾಗ ಅವರು ತೀವ್ರವಾಗಿ ಭಾವುಕರಾಗುತ್ತಿದ್ದರು. ಹಜರತ್ ಅಬ್ದುಲ್ಲಾ ಬಿನ್ ಮಸೂದ್ ರಜಿಯಲ್ಲಾಹು ವಿವರಿಸುತ್ತಾರೆ: ಒಮ್ಮೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನೊಡನೆ ಪವಿತ್ರ ಕುರಾನಿನ ಕೆಲವು ಭಾಗಗಳನ್ನು ಓದಿ ಹೇಳು ಎಂದು ಹೇಳಿದರು. ಹಾಗೂ ನಾನು ಹೇಳಿದೆ: ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪವಿತ್ರ ಕುರಾನ್ ನಿಮ್ಮ ಮೇಲೆ ಅವತರಿಸಲ್ಪಟ್ಟಿದೆ, ಇನ್ನು ನಾನು ನಿಮಗೆ ಓದಿ ಹೇಳುವುದೇ? ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು: ಬೇರೆಯವರಿಂದ ಕುರಾನ್ ಆಲಿಸುವುದನ್ನು ನಾನು ಇಷ್ಟಪಡುತ್ತೇನೆ. ಆಗ ನಾನು ಸೂರಾ ನಿಸಾವನ್ನು ಪಠಿಸಲು ಆರಂಭಿಸಿದೆ. ಓದುತ್ತಾ ಓದುತ್ತಾ ನಾನು ಈ ಆಯತಿಗೆ ತಲುಪಿದೆ: ಫಕೈಫ ಇಜಾ ಜೀನಾ ಮಿನ್ ಕುಲ್ಲಿ ಉಮ್ಮತಿನ್ ಬಿಶಹೀದಿನ್ ವಜೀನಾ ಬಿಕ ಅಲಾ ಹಾವುಲಾಯಿ ಶಹೀದ. ಅಂದರೆ ಪ್ರತಿಯೊಂದು ಸಮುದಾಯದಿಂದಲೂ ನಾವು ಅವರ ಪ್ರವಾದಿಯನ್ನು ಸಾಕ್ಷಿಯಾಗಿ ತಂದು ನಿಲ್ಲಿಸಿ ಲೆಕ್ಕಾಚಾರ ಪಡೆಯುವಾಗ ಮತ್ತು ನಿನ್ನನ್ನು ನಿನ್ನ ಸಮುದಾಯಕ್ಕೆ ಸಾಕ್ಷಿಯನ್ನಾಗಿ ನಿಲ್ಲಿಸುವಾಗ ಆ ಸಮಯದ ಸ್ಥಿತಿ ಹೇಗಿರಬಹುದು? ಈ ಆಯತ್ ಕೇಳಿದ ತಕ್ಷಣ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಲ್ಲಿಸು ಎಂದು ಹೇಳಿದರು. ನಾನು ಅವರ ಕಡೆಗೆ ನೋಡಿದಾಗ ಅವರ ಎರಡೂ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಈ ಘಟನೆಯನ್ನು ಮೊದಲು ವಿವರಿಸಲಾಗಿದ್ದರು ನಾವು ಇದನ್ನು ಎಷ್ಟು ಬಾರಿ ಕೇಳಿದರು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಅಲ್ಲಾಹನ ಮೇಲಿದ್ದ ಭಯ ಮತ್ತು ಪ್ರೇಮದ ಒಂದು ಹೊಸ ಆಯಾಮವೇ ನಮಗೆ ಕಂಡುಬರುತ್ತದೆ. ದೈವಿಕ ಪ್ರೇಮದ ವಿಷಯಕ್ಕೆ ಬಂದರೆ, ತಾಯಿಫ್ ಪ್ರವಾಸದ ಸಮಯದಲ್ಲಿ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಭವಿಸಿದ ಕಷ್ಟಗಳು ಚರಿತ್ರೆಯಲ್ಲಿ ದಾಖಲಾಗಿವೆ. ಪ್ರವಾದಿತ್ವದ 10ನೇ ವರ್ಷದಲ್ಲಿ ಅಬೂ ತಾಲಿಬ್ರ ನಿಧನದ ನಂತರ ಕುರೇಶ್ಯರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ ದೌರ್ಜನ್ಯಗಳನ್ನು ಪುನರಾರಂಭಿಸಿದಾಗ ಅವರು ತಾಯಿಫಿಗೆ ತೆರಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 10 ದಿನಗಳ ಕಾಲ ತಾಯಿಫ್ನಲ್ಲಿ ಇದ್ದುಕೊಂಡು ಇಸ್ಲಾಂ ಧರ್ಮದ ಸಂದೇಶದ ಪ್ರಚಾರ ಮಾಡಿದರು. ಆದರೆ ಯಾರೂ ಅವರ ಕರೆಯನ್ನು ಸ್ವೀಕರಿಸಲಿಲ್ಲ. ಯುವಕರು ಈ ಸಂದೇಶಕ್ಕೆ ಮಾರು ಹೋಗಬಹುದು ಎಂದು ಅಲ್ಲಿನ ನಾಯಕರು ಹೆದರಿ ಪುಂಡರನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ವಿರುದ್ಧ ಛೂ ಬಿಟ್ಟರು. ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ ಕಲ್ಲು ತೂರಾಟ ನಡೆಸಿದರು. ಎಷ್ಟೆಂದರೆ ಅವರ ಪವಿತ್ರ ಪಾದಗಳಿಂದ ರಕ್ತ ಹರಿದು ಪಾದರಕ್ಷೆಗಳು ರಕ್ತಮಯವಾದವು. ಹಜರತ್ ಝೈದ್ ಬಿನ್ ಹಾರಿಸ್ ರಜಿಯಲ್ಲಾಹು ಸಹ ಅವರ ಜೊತೆಗಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ರಕ್ಷಿಸಲು ಅವರು ಪ್ರಯತ್ನಿಸುತ್ತಿದ್ದರು. ಇದರಿಂದ ಅವರ ತಲೆಗೂ ಗಾಯಗಳಾದವು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ಹೀಗೆ ಕೇಳಿದರು: ಉಹದ್ ಯುದ್ಧದ ದಿನಕ್ಕಿಂತಲೂ ಕಠಿಣವಾದ ಯಾವುದಾದರೂ ದಿನ ನಿಮ್ಮ ಜೀವನದಲ್ಲಿ ಬಂದಿದೆಯೇ? ಅದಕ್ಕೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಉತ್ತರಿಸಿದರು: ನಾನು ಅಕಬದ ದಿನದಂದು, ಅಂದರೆ ತಾಯಿಫ್ನಲ್ಲಿ ಇಬ್ನ್ ಅಬಿ ಅಬ್ದ್ ಅಥವಾ ಲೈಲ್ ಬಿನ್ ಅಬ್ದ್ ಕುಲಾಲ್ ಎಂಬವರ ಮುಂದೆ ಹೋದ ದಿನವು ಅತ್ಯಂತ ಕಠಿಣವಾಗಿತ್ತು. ನಾನು ಸಂದೇಶವನ್ನು ನೀಡಿದಾಗ ನಾನು ನಿರೀಕ್ಷಿಸಿದ ಉತ್ತರವನ್ನು ಅವರು ನೀಡಲಿಲ್ಲ. ಅನಂತರ ನಾನು ಅಲ್ಲಿಂದ ಬಹಳ ಚಿಂತಿತನಾಗಿ ಹಿಂತಿರುಗುತ್ತಿದ್ದೆ. ನಾನು ನನ್ನದೇ ಆಲೋಚನೆಯಲ್ಲಿ ನಡೆಯುತ್ತಾ ಕರ್ನುಲ್ ಸಾಲಿಬ್ ತಲುಪಿದಾಗ
ನನ್ನ ಚಿಂತೆಯ ಸ್ಥಿತಿ ದೂರವಾಯಿತು. ನಾನು ತಲೆಯನ್ನು ಎತ್ತಿ ನೋಡಿದಾಗ ಮೋಡವೊಂದು ನನಗೆ ನೆರಳು ನೀಡುತ್ತಿರುವುದನ್ನು ನಾನು ಕಂಡೆನು. ಅದರಲ್ಲಿ ಜಿಬ್ರೀಲ್ ಅಲೈಹಿಸ್ಸಲಾಂ ಇರುವುದನ್ನು ನಾನು ಕಂಡೆ. ಅವರು ನನ್ನನ್ನು ಕರೆದು ಹೀಗೆ ಹೇಳಿದರು, ಅಲ್ಲಾಹನು ನಿನ್ನ ಬಗ್ಗೆ ಜನರ ಮಾತುಗಳನ್ನು ಆಲಿಸಿದ್ದಾನೆ ಮತ್ತು ನಿಮಗಾಗಿ ಬೆಟ್ಟಗಳ ದೇವದೂತನನ್ನು ಕಳುಹಿಸಿದ್ದಾನೆ. ಅವನೊಡನೆ ನೀವು ಜನರ ಬಗ್ಗೆ ಏನು ಬೇಕಾದರೂ ಆದೇಶಿಸಬಹುದು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅನಂತರ ಬೆಟ್ಟಗಳ ದೇವದೂತನು ನನ್ನನ್ನು ಕರೆದು ಸಲಾಂ ಹೇಳಿದರು. ಅನಂತರ ಹೀಗೆ ಹೇಳಿದರು, ನೀವು ಈ ಕುರಿತು ಏನು ಬೇಕಾದರೂ ಆದೇಶ ನೀಡಿರಿ. ನೀವು ಇಚ್ಛಿಸುವುದಾದರೆ ನಾನು ಈ ಎರಡೂ ಬೆಟ್ಟಗಳನ್ನು ಒಂದಕ್ಕೊಂದು ಸೇರಿಸಿ ಇವರನ್ನು ನಾಶಪಡಿಸುತ್ತೇನೆ. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಬೇಡ, ಇವರ ಸಂತತಿಯಿಂದ ಏಕದೇವನನ್ನು ಆರಾಧಿಸುವ ಮತ್ತು ಅವನಿಗೆ ಯಾರನ್ನೂ ಪಾಲುದಾರನ್ನಾಗಿ ಮಾಡದ ಜನರನ್ನು ಅಲ್ಲಾಹನು ಹುಟ್ಟಿಸುವನು ಎಂಬ ಭರವಸೆ ನನಗಿದೆ. ಹಜರತ್ ಮಸೀಹ್ ಮೌದ್ ಇಸ್ಲಾಂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ಥಾನಮಾನದ ಬಗ್ಗೆ ವಿವರಿಸುತ್ತಾ ಹೇಳುತ್ತಾರೆ, ಮನುಷ್ಯನಿಗೆ ನೀಡಲಾದ ಆ ಅತ್ಯುನ್ನತ ಜ್ಯೋತಿ ಎಂದರೆ ಪರಿಪೂರ್ಣ ಮನುಷ್ಯನಿಗೆ ನೀಡಲಾದ ಪ್ರಕಾಶ ದಿವ್ಯದೂತರಲ್ಲಿಯೂ ಇರಲಿಲ್ಲ, ನಕ್ಷತ್ರಗಳಲ್ಲಾಗಲಿ ಚಂದ್ರನಲ್ಲಾಗಲಿ ಸೂರ್ಯನಲ್ಲಾಗಲಿ ಇರಲಿಲ್ಲ. ಅದು ಭೂಮಿಯ ಸಮುದ್ರಗಳಲ್ಲಾಗಲಿ ನದಿಗಳಲ್ಲಾಗಲಿ ಇರಲಿಲ್ಲ. ಅದು ಕೆಂಪು ರತ್ನ, ಮಾಣಿಕ್ಯ, ಪಚ್ಚೆ, ವಜ್ರ ಅಥವಾ ಮುತ್ತಿನಲ್ಲಾಗಲಿ ಇರಲಿಲ್ಲ. ಒಟ್ಟಾರೆ ಹೇಳುವುದಾದರೆ ಅದು ಭೂಮಿ ಅಥವಾ ಆಕಾಶದ ಇತರ ಯಾವುದೇ ವಸ್ತುವಿನಲ್ಲಿರಲಿಲ್ಲ. ಅದು ಮನುಷ್ಯನಲ್ಲಿ ಎಂದರೆ ಪರಿಪೂರ್ಣ ಮನುಷ್ಯನಲ್ಲಿ ಮಾತ್ರವಿದ್ದಿತ್ತು. ಆ ವ್ಯಕ್ತಿತ್ವವು ಮನುಷ್ಯ ವರ್ಗದಲ್ಲಿ ಪರಿಪೂರ್ಣನು, ಪರಿಪೂರ್ಣ ಸ್ವಭಾವಗಳನ್ನು ಹೊಂದಿದವನು, ಅತ್ಯುನ್ನತ ಸ್ಥಾನ ಪಡೆದವನು, ಮನುಷ್ಯರೆಲ್ಲರ ಅತಿ ಎತ್ತರದಲ್ಲಿರುವವನು ಆದ ವ್ಯಕ್ತಿ, ನಮ್ಮ ನಾಯಕ, ನಮ್ಮ ಮಾಲೀಕ, ಪ್ರವಾದಿಗಳ ನೇತಾರ, ಎಲ್ಲ ಜೀವಿಗಳ ಸರದಾರ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಆ ಪ್ರಕಾಶವನ್ನು ಆ ಮಹಾಪುರುಷನಿಗೆ ನೀಡಲಾಯಿತು ಮತ್ತು ಅವರ ಹಾಗೆಯೇ ಅಲ್ಪ ಸ್ವಲ್ಪ ವರ್ಣವನ್ನು ಪಡೆದ ಎಲ್ಲರಿಗೂ ಅದು ನೀಡಲಾಯಿತು. ಅಮಾನತು ಎಂದರೆ ಏನೆಂದು ವಿವರಿಸುತ್ತಾ ಹಜರತ್ ಮಸೀಹ್ ಮೌದ್ ಇಸ್ಲಾಂ ಹೇಳಿದರು, ಅಮಾನತು ಎಂದರೆ ಪರಿಪೂರ್ಣ ಮನುಷ್ಯನಿಗೆ ಅಲ್ಲಾಹನು ನೀಡಿದ ಬುದ್ಧಿಶಕ್ತಿ, ಜ್ಞಾನ, ಹೃದಯ, ಜೀವ, ಇಂದ್ರಿಯಗಳು, ದೈವಿಕ ಭಯ, ಪ್ರೇಮ ಮತ್ತು ಗೌರವ ಸೇರಿದಂತೆ ಎಲ್ಲ ಆಧ್ಯಾತ್ಮಿಕ ಮತ್ತು ದೈಹಿಕ ಅನುಗ್ರಹಗಳಾಗಿವೆ. ಪರಿಪೂರ್ಣ ಮನುಷ್ಯನು ಇವೆಲ್ಲವನ್ನು ಅಲ್ಲಾಹನ ಮಾರ್ಗದಲ್ಲಿ ಸಂಪೂರ್ಣವಾಗಿ ಮುಡಿಪಾಗಿಡುತ್ತಾನೆ. ಅಲ್ಲಾಹನು ನೀಡಿದ ಶಕ್ತಿಗಳನ್ನು ಅವನ ಸಂಪ್ರೀತಿಯನ್ನು ಪಡೆಯಲು ಮತ್ತು ಅವನ ಮೇಲಿನ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಲು ಮಾತ್ರ ಬಳಸುತ್ತಾನೆ. ಇದುವೇ ಆ ಹೊಣೆಗಾರಿಕೆಯನ್ನು ಸರಿಯಾಗಿ ಪೂರೈಸುವ ದಾರಿಯಾಗಿದೆ. ಅಲ್ಲಾಹನ ಪ್ರೇಮದಲ್ಲಿ ಸಂಪೂರ್ಣವಾಗಿ ಲೀನವಾಗಿ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊಣೆಗಾರಿಕೆಯನ್ನು, ಅಮಾನತನ್ನು ನಿಭಾಯಿಸಿದ ರೀತಿ ಅತ್ಯುನ್ನತವಾದುದಾಗಿತ್ತು. ಇದನ್ನು ವಿವರಿಸುತ್ತಾ ಹಜರತ್ ಮಸೀಹ್ ಮೌದ್ ಇಸ್ಲಾಂ ಹೀಗೆ ಹೇಳುತ್ತಾರೆ, ಈ ಉನ್ನತ, ಪರಿಪೂರ್ಣ ಮತ್ತು ಪೂರ್ಣವಾದ ಗುಣವು ನಮ್ಮ ನಾಯಕ, ನಮ್ಮ ಮಾರ್ಗದರ್ಶಕ, ಉಮ್ಮಿ ನಬಿ, ಸತ್ಯವಂತ ಮತ್ತು ಸತ್ಯವಂತರೆಂದು ಒಪ್ಪಲ್ಪಟ್ಟ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ಕಂಡುಬರುತ್ತಿತ್ತು. ಇದನ್ನು ಸ್ವತಃ ಅಲ್ಲಾಹನು ಪವಿತ್ರ ಕುರಾನ್ನಲ್ಲಿ ಹೀಗೆ ಹೇಳಿದ್ದಾನೆ, ಕುಲ್ ಇನ್ನ ಸಲಾತಿ ವ ನುಸುಕಿ ವ ಮಹ್ಯಾ ವ ಮಮಾತಿ ಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಲಾ ಶರೀಕ ಲಹು ವಬಿಜಾಲಿಕ ಉಮಿರ್ತು ವ ಅನ ಅವ್ವಲುಲ್ ಮುಸ್ಲಿಮೀನ್. ಅಂದರೆ, ಹೇ ಪ್ರವಾದಿಯೇ, ಹೇಳಿರಿ, ಖಂಡಿತವಾಗಿಯೂ ನನ್ನ ನಮಾಜ್, ನನ್ನ ಆರಾಧನೆ, ನನ್ನ ಬಲಿದಾನಗಳು, ತ್ಯಾಗಗಳು, ನನ್ನ ಬದುಕು ಮತ್ತು ನನ್ನ ಮರಣ ಎಲ್ಲವೂ ಸಕಲ ಲೋಕಗಳ ಒಡೆಯನಾದ ಅಲ್ಲಾಹನಿಗಾಗಿ ಮತ್ತು ಅವನ ಮಾರ್ಗದಲ್ಲಿದೆ. ಅವನಿಗೆ ಯಾರೂ ಪಾಲುದಾರರಿಲ್ಲ. ನನಗೆ ಇದನ್ನೇ ಆದೇಶಿಸಲಾಗಿದೆ ಮತ್ತು ನಾನು ಮುಸ್ಲಿಮರಲ್ಲಿ ಅಗ್ರಗಣ್ಯನು ಆಗಿದ್ದೇನೆ. ಲೋಕ ಆರಂಭದಿಂದ ಅಂತ್ಯದವರೆಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಂತೆ ಪರಿಪೂರ್ಣನಾದ ಮನುಷ್ಯ ಯಾರೂ ಇಲ್ಲ. ದೈವಿಕ ಪ್ರೇಮದಲ್ಲಿ ಇಷ್ಟೊಂದು ಉನ್ನತ ಮಟ್ಟವನ್ನು ತಲುಪಿ ಅಲ್ಲಾಹನು ನೀಡಿದ ಎಲ್ಲ ಹೊಣೆಗಾರಿಕೆಗಳನ್ನು ಅವನಿಗೆ ಮರಳಿ ಒಪ್ಪಿಸಿದ ಬೇರೆ ಯಾರೂ ಇಲ್ಲ. ನನ್ನನ್ನು ಯೂನುಸ್ ಬಿನ್ ಮತ್ತೆಯವರಿಗಿಂತ ಶ್ರೇಷ್ಠನೆಂದು ಕರೆಯಬೇಡಿ ಎಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ಹೇಳಿದ್ದಾರೆ ಎಂದು ವಾದಿಸಿ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇತರ ಪ್ರವಾದಿಗಳಿಗಿಂತ ಯಾವುದೇ ಶ್ರೇಷ್ಠತೆ ಇಲ್ಲ ಎಂದು ನಂಬುವವರಿಗೆ ಇದರಲ್ಲಿ ಉತ್ತರವಿದೆ. ನಮ್ಮ ನಾಯಕ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ವಭಾವವಾಗಿದ್ದ ವಿನಯ ಮತ್ತು ನಮ್ರತೆಯಿಂದ ಅವರು ಅಂತಹ ಮಾತುಗಳನ್ನು ಹೇಳಿದ್ದರು ಎಂಬುದು ಈ ಅಜ್ಞಾನಿಗಳಿಗೆ ಗೊತ್ತಿಲ್ಲ. ಪ್ರತಿಯೊಂದು ಮಾತಿಗೂ ಒಂದು ಸಂದರ್ಭವಿರುತ್ತದೆ. ಯಾವುದಾದರೂ ಪುಣ್ಯವಂತರು ತಮ್ಮ ಪತ್ರದ ಕೊನೆಯಲ್ಲಿ ಸ್ವತಃ ಅತಿ ಕೀಳುಮಟ್ಟದ ದಾಸ ಎಂದು ಬರೆದರೆ ಅದರ ಅರ್ಥ ಅವರು ನಿಜವಾಗಿಯೂ ಮೂರ್ತಿ ಪೂಜಕರಿಗಿಂತ ಅಥವಾ ಪಾಪಿಗಳಿಗಿಂತ ಕೆಟ್ಟವರೆಂದು ತೀರ್ಮಾನಿಸುವುದು ಎಂತಹ ಅಜ್ಞಾನ ಮತ್ತು ಮೂಢತನವಾಗಿದೆ. ನಾವು ಗಮನವಿಟ್ಟು ನೋಡಬೇಕಾದ ವಿಷಯವೇನೆಂದರೆ, ಸ್ವತಃ ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಸರನ್ನು ಅವ್ವಲುಲ್ ಮುಸ್ಲಿಮೀನ್ ಎಂದು ಇಟ್ಟಿರುವಾಗ, ಅವರನ್ನು ಎಲ್ಲ ವಿಧೇಯರ ಮತ್ತು ಆಜ್ಞಾಪಾಲಕರ ನಾಯಕರನ್ನಾಗಿ ಮಾಡಿರುವಾಗ ಮತ್ತು ಎಲ್ಲ ಹೊಣೆಗಾರಿಕೆಗಳನ್ನು ಎಲ್ಲರಿಗಿಂತ ಮೊದಲು ಸರಿಯಾಗಿ ಮರಳಿ ಒಪ್ಪಿಸುವವರು ಎಂದು ಘೋಷಿಸಿರುವಾಗ, ಪವಿತ್ರ ಕುರಾನನ್ನು ನಂಬುವ ಯಾವುದೇ ವ್ಯಕ್ತಿಗೆ
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಉನ್ನತ ಸ್ಥಾನಮಾನದ ಬಗ್ಗೆ ಆಕ್ಷೇಪವೆತ್ತಲು ಅವಕಾಶವಿದೆಯೇ? ಅಲ್ಲಾಹನು ಇಸ್ಲಾಂ ಧರ್ಮಕ್ಕೆ ಹಲವಾರು ಹಂತಗಳನ್ನು ಇಟ್ಟಿದ್ದಾನೆ ಮತ್ತು ಆ ಎಲ್ಲ ಹಂತಗಳಲ್ಲಿ ಅತ್ಯುನ್ನತವಾದ ಹಂತವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಹಜ ಗುಣಕ್ಕೆ ಅಲ್ಲಾಹನು ದಯಪಾಲಿಸಿದ್ದಾನೆ. ಹಿಂದೆ ಪಠಿಸಲಾದ ಆಯತುಗಳ ಉಳಿದ ಅನುವಾದವೇನೆಂದರೆ, ಅಲ್ಲಾಹನು ತನ್ನ ಪ್ರವಾದಿಗೆ ಹೀಗೆ ಹೇಳುತ್ತಾನೆ: ಇದುವೇ ನನ್ನ ನೇರವಾದ ಮಾರ್ಗ, ಆದ್ದರಿಂದ ನೀವು ಇದನ್ನೇ ಅನುಸರಿಸಿ ಮತ್ತು ಇತರ ದಾರಿಗಳ ಮೇಲೆ ನಡೆಯಬೇಡಿ, ಏಕೆಂದರೆ ಅವು ನಿಮ್ಮನ್ನು ಅಲ್ಲಾಹನಿಂದ ದೂರ ಮಾಡುತ್ತವೆ. ಹೇ ಪ್ರವಾದಿ, ಅವರಿಗೆ ಹೇಳಿರಿ, ಒಂದು ವೇಳೆ ನೀವು ಅಲ್ಲಾಹನನ್ನು ಪ್ರೀತಿಸುವುದಾದರೆ ನನ್ನನ್ನು ಅನುಸರಿಸಿರಿ, ಆಗ ಅಲ್ಲಾಹನು ನಿಮ್ಮನ್ನು ಪ್ರೀತಿಸುವನು ಮತ್ತು ನಿಮ್ಮ ಪಾಪಗಳನ್ನು ಕ್ಷಮಿಸುವನು. ನನ್ನ ದಾರಿಯೆಂದರೆ ನನ್ನ ಇಡೀ ಅಸ್ತಿತ್ವವನ್ನು ಅಲ್ಲಾಹನಿಗೆ ಒಪ್ಪಿಸಬೇಕೆಂದು ಮತ್ತು ರಬ್ಬುಲ್ ಆಲಮೀನ್ ಸಕಲ ಲೋಕಗಳ ಒಡೆಯನಿಗಾಗಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಳಬೇಕೆಂದು ನನ್ನೊಡನೆ ಆದೇಶಿಸಲಾಗಿದೆ. ಅಂದರೆ ಅಲ್ಲಾಹನ ಪ್ರೇಮದಲ್ಲಿ ಲೀನವಾಗಿ ಅವನು ಹೇಗೆ ಸಕಲ ಲೋಕಗಳ ಒಡೆಯನಾಗಿದ್ದಾನೋ ಹಾಗೆಯೇ ನಾನು ಖಾದಿಮುಲ್ ಆಲಮೀನ್ ಆಗಬೇಕು ಮತ್ತು ಸಂಪೂರ್ಣವಾಗಿ ಅವನ ಮಾರ್ಗದಲ್ಲಿ ಮುಳುಗಿರಬೇಕು. ಆದ್ದರಿಂದ ನಾನು ನನ್ನ ಇಡೀ ಅಸ್ತಿತ್ವವನ್ನು ಮತ್ತು ನನ್ನದಾಗಿದ್ದೆಲ್ಲವನ್ನು ಅಲ್ಲಾಹನಿಗಾಗಿ ಅರ್ಪಿಸಿದ್ದೇನೆ. ಈಗ ನನ್ನಲ್ಲಿ ನನ್ನದು ಎಂಬುದು ಏನೂ ಇಲ್ಲ, ನನ್ನಲ್ಲಿ ಇರುವುದೆಲ್ಲವೂ ಅಲ್ಲಾಹನದೇ ಆಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ಥಾನಮಾನದ ಬಗ್ಗೆ ಹಜರತ್ ಮಸೀಹ್ ಇಸ್ಲಾಮರಿಗೆ ಅಲ್ಲಾಹನು ನೀಡಿದ್ದ ಉನ್ನತ ಮಟ್ಟದ ಜ್ಞಾನ ಮತ್ತು ಅರಿವನ್ನು ಅವರು ನಮಗೂ ವಿವರಿಸಿಕೊಟ್ಟರು. ಹೀಗಿದ್ದರೂ ನಮ್ಮ ವಿರೋಧಿಗಳು ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅವಮಾನ ಮಾಡುತ್ತೇವೆ ಮತ್ತು ಹಜರತ್ ಮಸೀಹ್ ಇಸ್ಲಾಮರಿಗೆ ಹೆಚ್ಚಿನ ಸ್ಥಾನ ನೀಡುತ್ತೇವೆ ಎಂದು ಆರೋಪಿಸುತ್ತಾರೆ. ನೌಜುಬಿಲ್ಲಾ. ಅಲ್ಲಾಹನು ಅಂತಹವರ ಕೆಡುಕಿನಿಂದ ಪ್ರತಿಯೊಬ್ಬ ಅಹಮದಿಯನ್ನು ರಕ್ಷಿಸಲಿ. ಹಜರತ್ ಮಸೀಹ್ ಇಸ್ಲಾಂ ಒಂದೆಡೆ ಹೀಗೆ ಹೇಳುತ್ತಾರೆ: ನಾನು ಯಾವಾಗಲೂ ಆಶ್ಚರ್ಯಚಕಿತನಾಗಿ ನೋಡುತ್ತಿದ್ದೇನೆ. ಈ ಅರಬಿ ಪ್ರವಾದಿ, ಅವರ ಹೆಸರು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಸಾವಿರ ಇಷ್ಟಾಶೀರ್ವಾದಗಳು ಶಾಂತಿಯು ಅವರ ಮೇಲೆ ಸುರಿಯಲ್ಪಡಲಿ. ಎಂತಹ ಉನ್ನತ ಅಂತಸ್ತನ್ನು ಪಡೆದ ಪ್ರವಾದಿಯಾಗಿರುವರು. ಅವರ ಉನ್ನತ ಸ್ಥಾನದ ಕೊನೆ ಎಲ್ಲಿದೆಯೆಂದು ತಿಳಿಯಲು ಸಾಧ್ಯವಿಲ್ಲ. ಅವರ ಪವಿತ್ರ ಪ್ರಭಾವದ ಅಂದಾಜು ಮಾಡುವುದು ಕೂಡ ಮನುಷ್ಯನಿಂದ ಸಾಧ್ಯವಾಗುವ ಕೆಲಸವಲ್ಲ. ಅವರ ಸ್ಥಾನಮಾನಗಳನ್ನು ಗುರುತಿಸಬೇಕಾದ ರೀತಿಯಲ್ಲಿ ಗುರುತಿಸಲಾಗಿಲ್ಲ ಎಂಬುದು ದುಃಖಕರವಾದ ಸಂಗತಿಯಾಗಿದೆ. ಏಕದೇವಾರಾಧನೆ ಲೋಕದಿಂದ ಕಣ್ಮರೆಯಾಗಿದ್ದಾಗ ಅದನ್ನು ಮರಳಿ ತಂದ ಒಬ್ಬನೇ ಒಬ್ಬ ಪಹಿಲ್ವಾನ್ ಅವರೇ ಆಗಿದ್ದಾರೆ. ಅವರು ದೇವನೊಂದಿಗೆ ಅತ್ಯಂತ ಉನ್ನತ ಮಟ್ಟದ ಪ್ರೀತಿಯನ್ನು ಹೊಂದಿದ್ದರು. ಮಾನವರ ಹಿತಕಾಂಕ್ಷೆಯಲ್ಲಿ ಅತ್ಯುನ್ನತ ಮಟ್ಟವನ್ನು ತಲುಪಿ ಅವರ ಜೀವ ಕರಗಿತ್ತು. ದೇವನಿಗೆ ಅವರ ಹೃದಯದ ರಹಸ್ಯ ತಿಳಿದಿದ್ದುದರಿಂದ ಅವರಿಗೆ ಎಲ್ಲ ಪ್ರವಾದಿಗಳ ಮೇಲೆಯೂ ಅವರ ಹಿಂದಿನ ಮತ್ತು ಅನಂತರದ ಎಲ್ಲರ ಮೇಲೆಯೂ ಅವನು ಶ್ರೇಷ್ಠತೆಯನ್ನು ಅನುಗ್ರಹಿಸಿದನು. ಅವರ ಅಭಿಲಾಷೆಗಳನ್ನು ಅವರ ಜೀವಿತದಲ್ಲಿಯೇ ಅವನು ಈಡೇರಿಸಿಕೊಟ್ಟನು. ಅವರೇ ಪ್ರತಿಯೊಂದು ಆಧ್ಯಾತ್ಮಿಕ ಅನುಗ್ರಹದ ಮೂಲವಾಗಿದ್ದಾರೆ. ಯಾರು ಅವರ ಅನುಗ್ರಹವನ್ನು ಒಪ್ಪಿಕೊಳ್ಳದೆ ಶ್ರೇಷ್ಠತೆಯ ಹಕ್ಕು ಸಾಧಿಸುತ್ತಾರೋ ಅವರು ಮನುಷ್ಯರಲ್ಲ, ಬದಲಾಗಿ ಶೈತಾನನ ಸಂತತಿಯಾಗಿದ್ದಾರೆ. ಏಕೆಂದರೆ ಪ್ರತಿಯೊಂದು ಶ್ರೇಷ್ಠತೆಯ ಕೀಲಿಯು ಅವರಿಗೆ ನೀಡಲ್ಪಟ್ಟಿದೆ ಮತ್ತು ಪ್ರತಿಯೊಂದು ಜ್ಞಾನದ ಖಜಾನೆಯು ಅವರಿಗೆ ದಯಪಾಲಿಸಲ್ಪಟ್ಟಿದೆ. ಯಾರು ಅವರ ಮೂಲಕ ಅನುಗ್ರಹವನ್ನು ಪಡೆಯುವುದಿಲ್ಲವೋ ಅವರು ಶಾಶ್ವತವಾಗಿ ವಂಚಿತರಾದವರು. ನಾವು ಏನೇ ಆಗಿದ್ದರೂ ಮತ್ತು ನಮ್ಮ ಅಸ್ತಿತ್ವವು ಎಂತಹುದೇ ಆಗಿರಲಿ, ನಿಜವಾದ ಏಕದೇವೋಪಾಸನೆಯನ್ನು ನಾವು ಈ ಪ್ರವಾದಿಯ ಮೂಲಕವೇ ಪಡೆದಿದ್ದೇವೆ ಮತ್ತು ಜೀವಂತ ದೇವನ ಗುರುತನ್ನು ನಮಗೆ ಈ ಪರಿಪೂರ್ಣ ಪ್ರವಾದಿಯ ಮೂಲಕವೇ ಮತ್ತು ಅವರ ಪ್ರಕಾಶದಿಂದಲೇ ದೊರೆತಿದೆ ಎಂಬುದನ್ನು ಒಪ್ಪಿಕೊಳ್ಳದಿದ್ದರೆ ನಾವು ಕೃತಜ್ಞತೆ ಇಲ್ಲದವರಾಗುತ್ತೇವೆ. ಅಲ್ಲಾಹನೊಂದಿಗೆ ಮಾತುಕತೆ ನಡೆಸುವ ಮತ್ತು ಅವನ ಮುಖವನ್ನು ಕಾಣುವ ಭಾಗ್ಯವು ನಮಗೆ ಈ ಮಹಾನ್ ಪ್ರವಾದಿಯ ಮೂಲಕವೇ ಲಭಿಸಿದೆ. ಮಾರ್ಗದರ್ಶನದ ಆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿಸಿಲಿನಂತೆ ಬೀಳುತ್ತವೆ. ನಾವು ಆ ಸೂರ್ಯನ ಮುಂದೆ ನಿಂತಿರುವವರೆಗೆ ಮಾತ್ರ ಪ್ರಕಾಶಮಾನವಾಗಿರಲು ಸಾಧ್ಯ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ನಂಬಿಕೆ ಇಡದೆ ಕೇವಲ ದೇವನೊಬ್ಬನೇ ಎಂದು ನಂಬಿದರೆ ಸಾಕು, ಅವನು ಮುಕ್ತಿ ಪಡೆಯುತ್ತಾನೆ ಎಂದು ಭಾವಿಸುವ ಧರ್ಮಭ್ರಷ್ಟರಾದ ವ್ಯಕ್ತಿಯು ವಾಸ್ತವವಾಗಿ ಏಕದೇವೋಪಾಸನೆಯ ನಿಜಸ್ಥಿತಿಯನ್ನೇ ಅರಿತಿಲ್ಲ. ಕೇವಲ ದೇವನೊಬ್ಬನು ಎಂದು ತಿಳಿಯುವುದರಿಂದ ಮುಕ್ತಿ ಸಿಗುವುದಿಲ್ಲ. ಬದಲಾಗಿ ಮುಕ್ತಿಯು ಎರಡು ವಿಷಯಗಳ ಮೇಲೆ ಅವಲಂಬಿತವಾಗಿದೆ. ಒಂದು, ಪೂರ್ಣ ವಿಶ್ವಾಸದೊಂದಿಗೆ ಅಲ್ಲಾಹನ ಅಸ್ತಿತ್ವ ಮತ್ತು ಅವನ ಏಕತ್ವದ ಮೇಲೆ ನಂಬಿಕೆ ಇಡುವುದು. ಎರಡು, ಅಲ್ಲಾಹನ ಮೇಲಿನ ಪರಿಪೂರ್ಣ ಪ್ರೇಮವು ಹೃದಯದಲ್ಲಿ ಎಷ್ಟರ ಮಟ್ಟಿಗೆ ಮನೆ ಮಾಡಿರಬೇಕೆಂದರೆ ಅವನ ಮೇಲಿನ ವಿಧೇಯತೆಯೇ ಆತ್ಮಕ್ಕೆ ಶಾಂತಿ ನೀಡುವ ವಿಷಯವಾಗಬೇಕು ಮತ್ತು ಅವನ ಮೇಲಿನ ಪ್ರೇಮದ ಮುಂದೆ ಉಳಿದೆಲ್ಲ ಪ್ರೇಮಗಳು ಶೂನ್ಯವಾಗಬೇಕು. ಇಂತಹ ನಿಜವಾದ ಏಕದೇವೋಪಾಸನೆಯು ನಮ್ಮ ನಾಯಕ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಸರಣೆ ಇಲ್ಲದೆ ಲಭಿಸಲು ಸಾಧ್ಯವೇ ಇಲ್ಲ. ಇದು ಏಕೆ ಸಾಧ್ಯವಿಲ್ಲ? ಇದರ ಉತ್ತರವೇನೆಂದರೆ ಅಲ್ಲಾಹನ ಅಸ್ತಿತ್ವವು ಅತ್ಯಂತ ನಿಗೂಢವಾದುದು.
ಮನುಷ್ಯನ ಬುದ್ಧಿಶಕ್ತಿಗೆ ಕೇವಲ ತನ್ನ ಸ್ವಂತ ಬಲದಿಂದ ಅಲ್ಲಾಹನನ್ನು ಅರಿಯಲು ಸಾಧ್ಯವಿಲ್ಲ. ಯಾವುದೇ ತರ್ಕಬದ್ಧ ಪುರಾವೆಯು ಅವನ ಅಸ್ತಿತ್ವಕ್ಕೆ ಅಂತಿಮ ಸಾಕ್ಷಿಯಾಗಲಾರದು. ಮನುಷ್ಯನ ಬುದ್ಧಿಯ ಓಟವು ಕೇವಲ ಈ ಲೋಕದ ಸೃಷ್ಟಿಗಳನ್ನು ನೋಡಿ ಒಬ್ಬ ಸೃಷ್ಟಿಕರ್ತನ ಅಗತ್ಯವನ್ನು ಗುರುತಿಸುವವರೆಗೆ ಮಾತ್ರ ಇದೆ. ಆದರೆ ಒಬ್ಬ ಸೃಷ್ಟಿಕರ್ತನ ಅಗತ್ಯವನ್ನು ಮನಗಾಣುವುದು ಬೇರೆ ಮತ್ತು ಆ ಸೃಷ್ಟಿಕರ್ತನು ವಾಸ್ತವವಾಗಿ ಅಸ್ತಿತ್ವದಲ್ಲಿದ್ದಾನೆ ಎಂಬ ಖಚಿತ ಜ್ಞಾನದ ಹಂತವನ್ನು ತಲುಪುವುದು ಬೇರೆ ವಿಷಯವಾಗಿದೆ. ಬುದ್ಧಿಯಿಂದ ಕೇವಲ ದೇವನಿದ್ದಾನೆ ಎಂದು ತಿಳಿಯಬಹುದು, ಆದರೆ ಅವನು ಯಾರು ಎಂಬುದು ತಿಳಿಯುವುದಿಲ್ಲ. ಬುದ್ಧಿಯ ಮಾರ್ಗವು ಅಪೂರ್ಣ ಮತ್ತು ಸಂಶಯಾಸ್ಪದವಾದುದು. ಆದ್ದರಿಂದ ಯಾವುದೇ ದಾರ್ಶನಿಕನು ಕೇವಲ ತನ್ನ ತರ್ಕದ ಮೂಲಕ ದೇವನನ್ನು ಗುರುತಿಸಲು ಸಾಧ್ಯವಿಲ್ಲ. ಬದಲಾಗಿ ಕೇವಲ ಬುದ್ಧಿಯ ಮೂಲಕ ದೇವನನ್ನು ಹುಡುಕಲು ಹೊರಡುವವರು ಅಂತಿಮವಾಗಿ ನಾಸ್ತಿಕರಾಗುತ್ತಾರೆ. ಭೂಮಿ ಮತ್ತು ಆಕಾಶದ ಸೃಷ್ಟಿಗಳ ಬಗ್ಗೆ ಆಳವಾಗಿ ಯೋಚಿಸುವುದು ಅವರಿಗೆ ಯಾವುದೇ ಪ್ರಯೋಜನ ನೀಡುವುದಿಲ್ಲ. ಅವರು ಅಲ್ಲಾಹನ ಪರಿಪೂರ್ಣ ದಾಸರನ್ನು ನೋಡಿ ಹಾಸ್ಯ ಮಾಡುತ್ತಾರೆ. ಈ ಲೋಕದಲ್ಲಿ ನಮಗೆ ಯಾವುದೇ ಪ್ರಯೋಜನವಿಲ್ಲದ ಮತ್ತು ಸೃಷ್ಟಿಕರ್ತನ ಅಸ್ತಿತ್ವಕ್ಕೆ ಸಾಕ್ಷಿ ನೀಡದ ಸಾವಿರಾರು ಅನಗತ್ಯ ವಸ್ತುಗಳಿವೆ ಎಂದು ಅವರು ವಾದಿಸುತ್ತಾರೆ. ಅವರಿಗೆ ಕೆಲವು ವಸ್ತುಗಳ ಅಸ್ತಿತ್ವವು ಕೇವಲ ವ್ಯರ್ಥ ಮತ್ತು ನಿರರ್ಥಕವಾಗಿ ಕಂಡುಬರುತ್ತದೆ. ಅಜ್ಞಾನಿಗಳಿಗೆ ಒಂದೇ ವಿಷಯದ ಬಗ್ಗೆ ತಿಳಿವಳಿಕೆ ಇಲ್ಲ ಎಂಬ ಕಾರಣಕ್ಕೆ ಆ ವಸ್ತು ಇಲ್ಲ ಎಂದು ಹೇಳಲು ಸಾಧ್ಯವಲ್ಲ ಎಂಬುದನ್ನು ಅಜ್ಞಾನಿಗಳು ತಿಳಿದಿಲ್ಲ. ನಮಗೆ ತಿಳಿಯದ ವಿಷಯವು ಅಸ್ತಿತ್ವದಲ್ಲೇ ಇಲ್ಲ ಎಂದರ್ಥವಲ್ಲ. ಇಂದಿನ ಕಾಲದಲ್ಲಿ ಇಂತಹ ಕೋಟ್ಯಂತರ ಜನರು ಕಂಡುಬರುತ್ತಾರೆ. ಅವರು ತಮ್ಮನ್ನು ತಾವು ದೊಡ್ಡ ಬುದ್ಧಿವಂತರು ಮತ್ತು ತತ್ವಜ್ಞಾನಿಗಳೆಂದು ಕರೆದುಕೊಳ್ಳುತ್ತಾರೆ. ಆದರೆ ಅಲ್ಲಾಹನ ಅಸ್ತಿತ್ವವನ್ನು ಬಲವಾಗಿ ನಿರಾಕರಿಸುತ್ತಾರೆ. ಯಾವುದಾದರೂ ಬಲವಾದ ತರ್ಕಬದ್ಧ ಪುರಾವೆಗಳು ದಾರ್ಶನಿಕರಿಗೆ ಸಿಕ್ಕಿದರೆ ಅವರು ಅಲ್ಲಾಹನ ಅಸ್ತಿತ್ವವನ್ನು ನಿರಾಕರಿಸುತ್ತಿರಲಿಲ್ಲ. ಒಂದು ವೇಳೆ ದೈವಿಕ ಅಸ್ತಿತ್ವದ ಬಗ್ಗೆ ಬುದ್ಧಿಗೆ ನಿಲುಕುವ ಖಚಿತ ಪುರಾವೆಗಳು ಅವರಿಗೆ ಲಭಿಸಿದ್ದರೆ ಅವರು ಇಷ್ಟು ನಿರ್ಲಜ್ಜವಾಗಿ ಹಾಸ್ಯ ಮಾಡುತ್ತಾ ದೇವನಿಲ್ಲ ಎಂದು ಹೇಳುತ್ತಿರಲಿಲ್ಲ. ಆದ್ದರಿಂದ ಯಾರೂ ಈ ತತ್ವಜ್ಞಾನಿಗಳ ದೋಣಿಯಲ್ಲಿ ಕುಳಿತು ಸಂಶಯಗಳ ಚಂಡಮಾರುತದಿಂದ ಪಾರಾಗಲು ಸಾಧ್ಯವಿಲ್ಲ. ನೀವು ಈ ದಾರ್ಶನಿಕರೊಂದಿಗೆ ಕುಳಿತರೆ ಅಥವಾ ಅವರ ಆಲೋಚನಾ ಲಹರಿಯಲ್ಲಿ ಸಾಗಿದರೆ ನಿಮ್ಮ ಸಂಶಯಗಳು ದೂರವಾಗುವುದಿಲ್ಲ. ಅಲ್ಲಾಹನನ್ನು ನಿರಾಕರಿಸುತ್ತಿರುವ ಈ ಜನರ ಹೃದಯಗಳಲ್ಲಿ ಸಂಶಯಗಳ ಒಂದು ದೊಡ್ಡ ಸುಳಿಯೇ ಇದೆ. ಅವರು ಅದರಲ್ಲಿ ಮುಳುಗಿ ಹೋಗುತ್ತಾರೆ ಮತ್ತು ಅವರಿಗೆ ಎಂದಿಗೂ ಪವಿತ್ರವಾದ ಏಕದೇವೋಪಾಸನೆಯ ಸವಿಯನ್ನು ಸವಿಯಲು ಸಾಧ್ಯವಾಗುವುದಿಲ್ಲ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾಧ್ಯಮವಿಲ್ಲದೆ ಏಕದೇವೋಪಾಸನೆ ಲಭಿಸುತ್ತದೆ ಮತ್ತು ಮನುಷ್ಯನು ಮುಕ್ತಿ ಪಡೆಯುತ್ತಾನೆ ಎಂಬ ಆಲೋಚನೆಯು ಎಷ್ಟು ವ್ಯರ್ಥವಾದುದು ಮತ್ತು ಅಸಹ್ಯವಾದುದು ಎಂಬುದನ್ನು ನೀವೇ ಯೋಚಿಸಿ. ಆದ್ದರಿಂದ ಏಕದೇವೋಪಾಸನೆ ಮತ್ತು ಅಲ್ಲಾಹನ ಅಸ್ತಿತ್ವವನ್ನು ಅರಿಯಬೇಕಾದರೆ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೋಧನೆಗಳನ್ನು ಆಳವಾಗಿ ಅಧ್ಯಯನ ಮಾಡಬೇಕು ಮತ್ತು ಪವಿತ್ರ ಕುರಾನನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲೆ ಅಜ್ಞಾನಿಗಳೇ, ದೇವನ ಅಸ್ತಿತ್ವದ ಬಗ್ಗೆಯೇ ಪೂರ್ಣ ವಿಶ್ವಾಸವಿಲ್ಲದಿರುವಾಗ ಅವನ ಏಕತ್ವದ ಮೇಲೆ ನಂಬಿಕೆ ಬರಲು ಹೇಗೆ ಸಾಧ್ಯ? ಆದ್ದರಿಂದ ಖಚಿತವಾದ ಏಕದೇವೋಪಾಸನೆಯು ಕೇವಲ ಪ್ರವಾದಿಯ ಮಾಧ್ಯಮದಿಂದಲೇ ಲಭ್ಯವಾಗುತ್ತದೆ ಎಂದು ದೃಢವಾಗಿ ನಂಬಿರಿ. ನಮ್ಮ ನಾಯಕ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರೇಬಿಯಾದ ನಾಸ್ತಿಕರಿಗೆ ಮತ್ತು ದಾರಿ ತಪ್ಪಿದವರಿಗೆ ಸಾವಿರಾರು ದೈವಿಕ ನಿದರ್ಶನಗಳನ್ನು ತೋರಿಸುವ ಮೂಲಕ ದೇವನ ಅಸ್ತಿತ್ವವನ್ನು ಒಪ್ಪುವಂತೆ ಮಾಡಿದರು. ಇಂದಿಗೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸತ್ಯವಾದ ಮತ್ತು ಪರಿಪೂರ್ಣವಾದ ಅನುಯಾಯಿಗಳು ಆ ನಿದರ್ಶನಗಳನ್ನು ನಾಸ್ತಿಕರ ಮುಂದೆ ಮಂಡಿಸುತ್ತಾರೆ. ಸತ್ಯವೇನೆಂದರೆ, ಜೀವಂತ ದೇವನ ಜೀವಂತ ಶಕ್ತಿಗಳನ್ನು ಮನುಷ್ಯನು ಸ್ವತಃ ಕಾಣುವವರೆಗೆ ಅವನ ಹೃದಯದಿಂದ ಶೈತಾನನು ಹೊರಹೋಗುವುದಿಲ್ಲ. ಸತ್ಯವಾದ ಏಕದೇವೋಪಾಸನೆಯು ಹೃದಯವನ್ನು ಪ್ರವೇಶಿಸುವುದಿಲ್ಲ ಮತ್ತು ದೇವನ ಅಸ್ತಿತ್ವದ ಬಗ್ಗೆ ಖಚಿತವಾದ ನಂಬಿಕೆ ಉಂಟಾಗುವುದಿಲ್ಲ. ಈ ಪವಿತ್ರ ಮತ್ತು ಪರಿಪೂರ್ಣ ಏಕದೇವೋಪಾಸನೆಯು ಕೇವಲ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೂಲಕವೇ ಲಭಿಸುತ್ತದೆ ಮತ್ತು ಈ ಕಾಲದಲ್ಲಿ ಈ ಬೋಧನೆಗಳನ್ನು ಹಜರತ್ ಮಸೀಹ್ ಇಸ್ಲಾಂ ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ, ಮರುಭೂಮಿಗಳಿಂದ ಕೂಡಿದ ಅರಬ್ ದೇಶದಲ್ಲಿ ಒಂದು ಆಶ್ಚರ್ಯಕರ ವಿದ್ಯಮಾನ ಉಂಟಾಯಿತು. ಲಕ್ಷಾಂತರ ಆಧ್ಯಾತ್ಮಿಕವಾಗಿ ಮೃತರಾದವರು ಕೆಲವೇ ದಿನಗಳಲ್ಲಿ ಜೀವಂತರಾದರು. ಹಲವಾರು ಪೀಳಿಗೆಗಳಿಂದ ಕೆಡುತ್ತಾ ಬಂದಿದ್ದವರು ದೈವಿಕ ವರ್ಣ ಪಡೆದರು. ಕಣ್ಣು ಕಾಣದ ಕುರುಡರು ದೃಷ್ಟಿಯನ್ನು ಪಡೆದರು. ಮೂಗರ ನಾಲಿಗೆಗಳಲ್ಲಿ ದೈವಿಕ ಜ್ಞಾನ ಪ್ರವಹಿಸಲು ತೊಡಗಿತ್ತು. ಹಿಂದೆಂದೂ ಯಾವುದೇ ಕಣ್ಣು ಕಂಡಿರದ, ಯಾವುದೇ ಕಿವಿ ಕೇಳಿರದ ಪರಿವರ್ತನೆ ಲೋಕದಲ್ಲಿ ಫಕ್ಕನೆ ಉಂಟಾಯಿತು. ಅದು ಉಂಟಾದುದಾದರೂ ಹೇಗೆಂದು ನೀವು ತಿಳಿದಿರುವಿರಾ? ದೇವನಲ್ಲಿ ತನ್ನನ್ನು ಲೀನಗೊಳಿಸಿದ ಒಬ್ಬ ದೇವಭಕ್ತನು ಅಂಧಕಾರಮಯ ರಾತ್ರಿಗಳಲ್ಲಿ ಮಾಡುತ್ತಿದ್ದ ಪ್ರಾರ್ಥನೆಗಳೇ ಈ ಪರಿವರ್ತನೆಗಳನ್ನು ಉಂಟುಮಾಡಿದವು. ಆ ಪ್ರಾರ್ಥನೆಗಳು ಲೋಕದಲ್ಲಿ ಉಂಟುಮಾಡಿದ ಅಲ್ಲೋಲ ಕಲ್ಲೋಲಗಳು ಮತ್ತು ಅವು ತೋರಿಸಿಕೊಟ್ಟ ಆಶ್ಚರ್ಯಕರ ಸಂಗತಿಗಳು ಆ ನಿರಕ್ಷರಿ ನಿಸ್ಸಹಾಯಕ ವ್ಯಕ್ತಿಯಿಂದ ಅಸಾಧ್ಯವೆಂದೇ ತೋರುತ್ತಿದ್ದವು. ಅಲ್ಲಾಹನೇ, ನೀನು ನಿನ್ನ ಇಷ್ಟಾಶೀರ್ವಾದಗಳನ್ನು, ಶಾಂತಿಯನ್ನು, ಅನುಗ್ರಹಗಳನ್ನು ಅವರ ಮೇಲೆಯೂ, ಅವರ ಕುಟುಂಬದ ಮೇಲೆಯೂ, ಅವರ ಅನುಯಾಯಿಗಳ ಮೇಲೆಯೂ
ಅವರು ಈ ಸಮುದಾಯದ ಬಗ್ಗೆ ಹೊಂದಿದ್ದ ಕಾಳಜಿ ಮತ್ತು ಅದಕ್ಕಾಗಿ ಅನುಭವಿಸಿದ ದುಃಖ ಮತ್ತು ಕಷ್ಟದ ಪ್ರಮಾಣಕ್ಕನುಸಾರವಾಗಿ ಸುರಿಸು, ಮತ್ತು ನೀನು ನಿನ್ನ ಕೃಪೆಯ ಪ್ರಕಾಶವನ್ನು ಅನಂತವಾಗಿ ಅವರ ಮೇಲೆ ಸುರಿಸುತ್ತಿರು. ಹಜರತ್ ಮಸೀಹ್ ಇಸ್ಲಾಂ ತಮ್ಮ ವೈಯಕ್ತಿಕ ಅನುಭವದಿಂದ ಹೀಗೆ ಹೇಳುತ್ತಾರೆ: ದುಆಗಳ ಪ್ರಭಾವವು ನೀರು ಮತ್ತು ಬೆಂಕಿಯ ಪ್ರಭಾವಕ್ಕಿಂತಲೂ ಮಿಗಿಲಾದುದು ಎಂಬುದನ್ನು ನಾನು ನನ್ನ ವೈಯಕ್ತಿಕ ಅನುಭವದಿಂದ ಕಾಣುತ್ತಿದ್ದೇನೆ. ಮಾತ್ರವಲ್ಲ, ನೈಸರ್ಗಿಕ ಕಾರಣಗಳ ಪಟ್ಟಿಯಲ್ಲಿ ಪ್ರಾರ್ಥನೆಯಷ್ಟು ದೊಡ್ಡ ಪ್ರಭಾವ ಬೀರುವ ವಸ್ತು ಬೇರೊಂದಿಲ್ಲ. ಅಲ್ಲಾಹನು ನಮಗೂ ಈ ಮಾರ್ಗದಲ್ಲಿ ನಡೆಯುತ್ತಾ ಅಂಗೀಕೃತವಾಗುವಂತಹ ದುಆಗಳನ್ನು ಮಾಡುವ ಸೌಭಾಗ್ಯವನ್ನು ನೀಡಲಿ, ಸರಿಯಾದ ರೀತಿಯಲ್ಲಿ ದುಆ ಮಾಡುವ ಸೌಭಾಗ್ಯ ನೀಡಲಿ ಮತ್ತು ಪ್ರಾರ್ಥನೆಗಳ ಹಕ್ಕನ್ನು ಪೂರೈಸುವ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮಾದರಿಯನ್ನು ಅನುಸರಿಸಲು ಶ್ರಮಿಸುವ ನಿಜವಾದ ಸತ್ಯವಿಶ್ವಾಸಗಳನ್ನಾಗಿ ನಮ್ಮನ್ನು ಮಾಡಲಿ. Alhamdulillah nahmaduhu wa nasta'inuhu wa nastaghfiruh wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.